ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಯತೀಂದ್ರ ಸಿದ್ದರಾಮಯ್ಯ MLC ಸಿದ್ದರಾಮಯ್ಯ ಅವರ ಮಗ ಮಾತಾಡಿರುವಂಥ ವಿಚಾರ ಇದೆಯಲ್ಲ, ಈ ಒಂದು ವಿಚಾರದಲ್ಲಿ ಈಗ ಅಹಿಂದ ಸಿದ್ಧಾಂತ ಸೈದ್ಧಾಂತಿಕವಾಗಿ ಅದನ್ನು ಮುನ್ನಡೆಸಬೇಕಾದಂಥವರು ನಮ್ಮ ತಂದೆಯವರ ರಾಜಕೀಯ ಜೀವನದ ಸಂಧ್ಯಾಕಾಲದ ನಂತರದಲ್ಲಿ ಮುನ್ನಡೆಸುವಂಥವರಿದ್ದರೆ ಸತೀಶ್ ಜಾರಕಿಹೊಳಿ ಅಂಥೇಳಿ ಇದಕ್ಕೆ ಸಿದ್ದರಾಮಯ್ಯ ಅವರ ಮಗ ಮಾತಾಡಿರೋದು. ಸತೀಶ್ ಜಾರಕಿಹೊಳಿ ಹೇಳಿಕೊಂಡಿದ್ದಲ್ಲ ಅಥವಾ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಲ್ಲ. ಇದು ಸಿದ್ದರಾಮಯ್ಯನವರು ಹೇಳಬೇಕಾಗಿದ್ದನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರ. ಈ ಸೈದ್ಧಾಂತಿಕ ಮುನ್ನಡೆಸುವಿಕೆ ಅಂದರೆ ಏನು? ಸೈದ್ಧಾಂತಿಕ ಇಲ್ಲ ಸಿದ್ಧಾಂತದ ವಿಚಾರದಲ್ಲಿ ಹೇಳಿದ್ದಾರೆ, ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತ ಹೇಳಿಲ್ಲ ಅಂತ ಒಬ್ಬರು ಇದರ ಬಗ್ಗೆ ಪರಮೇಶ್ವರ್ ಆದಿಯಾಗಿ ಅದಕ್ಕೆ ಇನ್ನೊಂದು ಅರ್ಥ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಪಡ್ತಾ ಇದ್ದಾರೆ. ಇದರ ಮಧ್ಯೆ ನವೆಂಬರ್ ಅಥವಾ ಡಿಸೆಂಬರ್ ಅಂತ ಬಂದಾಗ 2.5 ವರ್ಷ ಮುಗಿಯುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ. 2.5 ವರ್ಷವನ್ನು ಕಂಪ್ಲೀಟ್ ಮಾಡುತ್ತದು. 2.5 ವರ್ಷಗಳಿಗೆ ಮತ್ತೊಬ್ಬರು ಲೀಡರ್, ಮತ್ತೊಬ್ಬ ನಾಯಕ ಅಂತ ಫಿಕ್ಸ್ ಆಗಿದ್ದರೆ ಅದು DK ಶಿವಕುಮಾರ್ ಅವರ. ಕಾಂಗ್ರೆಸ್ನವರು ಈ ಕಡೆ ಇಲ್ಲೆಲ್ಲ ಮತದಾನ ಮಾಡಿಸ್ಕೊಂಡ್ರು. ಗೆದ್ದಾದ್ಮೇಲೆ ಮತದಾನ ನಡೀತು, ಯಾರು CM ಆಗಬೇಕು ಅಂಥೇಳಿ ಒಂದು ಗೋಲ್ಡನ್ ಬಾಕ್ಸಲ್ಲಿ ತೊಗೊಂಡು ಹೋದರು. ಆ ಮತ ಎಲ್ಲ ಹಾಕಿದ್ರಲ್ಲ ಅದರೊಳಗಡೆ ಹೈಕಮಾಂಡಲ್ಲಿ ಡೆಲ್ಲಿಲಿ ಕೂತ್ಕೊಂಡು ಅದ್ರ ಬಗ್ಗೆ ನಿರ್ಧಾರ ಮಾಡಿ ಆಯಿತು. ಈಗಿರ್ತಕ್ಕಂಥ ಪ್ರಶ್ನೆ, ಈ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು DK ಶಿವಕುಮಾರ್ ಅವರು CM ಆಗಿಬಿಡ್ತಾರೆ ಎನ್ನುವುದನ್ನು ತಡೆಯೋದಕ್ಕಾಗಿ ಇವರು ಹೇಳ್ತಿರ್ತಕ್ಕಂಥ ಮಾತಾ ಇದು, ಅಥವಾ ಒಂದು ಭಯದಿಂದ ತನ್ನ ತಂದೆಯವರ ಕೈಯಿಂದ ಅಧಿಕಾರ ಕೈ ತಪ್ಪಿದಾಗ ಆ ಒಂದು ಅಧಿಕಾರ ತಂದೆಯ ಬಣದ ನಾಯಕನ ಬಳಿನೇ ಇರಲಿ ಅಂತ ಈ ಒಂದು ಮಾತನ್ನು ತಲೆಬಿಟ್ಟಿದ್ದಾರಾ? ಅಥವಾ ಯಾವುದೇ ಕಾರಣಕ್ಕೂ ಈ ಬಣ ನಾವು ನಮ್ಮ ಕಡೆಯವ್ರನ್ನ ಬಿಟ್ಕೊಡ್ಬಾರ್ದು, ಅಕಸ್ಮಾತ್ ಇದೇ ಬಣದಲ್ಲಿ ಇನ್ನೊಂದು ಬಣದಲ್ಲಿ DKಶಿನೋ ಇನ್ನೊಬ್ಬರು ಯಾರೋ ಆಗಿಬಿಟ್ಟಾಗ ನಮ್ಮ ಕಡೆಯವ್ರನ್ನ ಅವ್ರು ಬಿಡಲ್ಲ. ಸಹಜವಾಗಿರುತ್ತೆ. ಏನೇ ನಾವು ಪಕ್ಷದ ನೆಲೆಗಟ್ಟು ನಾವೆಲ್ಲ ಒಂದು ಒಗ್ಗಟ್ಟು, ಇಲ್ಲ ಆ ಬಣ ಇಲ್ಲ ಈ ಬಣ ಯಾರು ಏನೇ ಮಾತಾಡಿಕೊಂಡ್ರೂ ಕೂಡ ಒಳಗಿರ್ತಕ್ಕಂಥ ಗುಟ್ಟು ಇಷ್ಟೇ ಇರುತ್ತೆ ವಿಷಯ. ಹಾಗಾಗಿ ಈ ಮಾತಿನ ಮರ್ಮ, ತಾತ್ಪರ್ಯ, ಈ ಮಾತು ಯಾರಿಗೆ ಬಿಟ್ಟಿರ್ತಕ್ಕಂಥ ಬಾಣ ಅಂತ ನೋಡಿದಾಗ ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದು DKಶಿ ಕಡೆನೇ ಹೋಗ್ತಾ ಇದೆ. ಏನಿವ ನವಂಬರ್ ಕ್ರಾಂತಿ, ಈ ಸೈದ್ಧಾಂತಿಕ ಮುನ್ನಡೆಸುವಿಕೆ ಅಂದರೆ ಏನು? ಬಿಡಬೇಕಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನೇ. ಹಾಗಾದರೆ ಎಲೆಕ್ಷನ್ ನಿಮ್ಮ ನೇತೃತ್ವದಲ್ಲಿ ನಡೀಲಿ ಅಂಥೇಳಿ ಸಿದ್ದರಾಮಯ್ಯನವ್ರು ಯಾಕೆ ಬಿಟ್ಟಿದ್ರು? ಇದೀಗ ಆಯಿತು, ಸಿದ್ದರಾಮಯ್ಯನವ್ರು ಇಲ್ಲ ಅಂದ ತಕ್ಷಣ ಇವನ್ನೇ CM ಮಾಡ್ತೀರಾ? ಸೈದ್ಧಾಂತಿಕ ಅಹಿಂದ ನಾಯಕ ಅಂತ ಅವ್ರು ಬಿಂಬಿಸ್ತೀರಾ? ಈ ನಾಯಕತ್ವದಲ್ಲಿಯೇ ನೆಕ್ಸ್ಟು ಚುನಾವಣೆ ಆಗುತ್ತಾ? KPCCಗೆ ಅವ್ರು ಅಧ್ಯಕ್ಷನ್ ಮಾಡ್ತೀರಾ? ಮುಖ್ಯಮಂತ್ರಿ ಈ ಥರ ಬೇಕಾದಷ್ಟು ಪ್ರಶ್ನೆಗಳಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಪಾಲ್ಗೊಳ್ಳೋದಕ್ಕೆ ಕಶ್ಯಪ್ ನಂದನ್ ಇದ್ದಾರೆ. ಸ್ವಾಗತ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ಕಶ್ಯಪ್ ನಂದನ್ ಅವರೇ. ಇನ್ನೊಂದು ಕಡೆ ನಮ್ಮ BJP ವಕ್ತಾರರು ಇದ್ದಾರೆ ಇಲ್ಲಿ, ಯದುಕುಮಾರ್ ಅವರ ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಸರ್ ನಮಸ್ತೆ. ಇನ್ನೊಂದು ಕಡೆ ನಮ್ಮನ್ನು ಸಮೀವುಲ್ಲಾ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ಹಿರಿಯ ಪತ್ರಕರ್ತರು. ಅವ್ರನ್ನ ಮಾತಾಡಿಸ್ತೀನಿ ನಾನು. ನನ್ನ ಮೊಟ್ಟ ಮೊದಲ ಪ್ರಶ್ನೆ ಕಶ್ಯಪ್ ಅವರಿಗೆ. ಕಶ್ಯಪ್ ಅವರೇ, ಏನಿದು ಸಿದ್ದರಾಮಯ್ಯ ಅವರ ಒಂದು ಅವಧಿ ಮುಗೀತಾ ಬಂತ, ಅದಕ್ಕೆ ಆಲ್ರೆಡಿ ರಾಜಕೀಯ ಜೀವನದ ಸಂಧ್ಯಾಕಾಲ ಅದು ಇದು ಅನ್ನೋ ಮಾತನ್ನು ತಗೊಂಡು ಯತೀಂದ್ರ ಸಿದ್ದರಾಮಯ್ಯನವ್ರು ಮಾತಾಡಿರೋದಾ ಇಲ್ಲಿ? ನೋಡಿ, ಯತೀಂದ್ರ ಸಿದ್ದರಾಮಯ್ಯನವರು ನಿನ್ನೆ ಹೇಳಿರುವ ಸ್ಟೇಟ್ಮೆಂಟು, ಸಿದ್ದರಾಮಯ್ಯನವರು ಜಾರಕಿಹೊಳಿಯವರು ಒಂದು ಅಹಿಂದ ಸಂಘಟನೆಯನ್ನು ನಾವು ಹೆಂಗೆ ದಳದಿಂದ ಹೊರಗಡೆ ಬಂದು ಅಹಿಂದ ಸಂಘಟನೆಯನ್ನು ಫಾರ್ಮ್ ಮಾಡಿ ಒಂದು ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ರ್ಯಾಲಿ ಆರ್ಗನೈಸ್ ಮಾಡಿ ಆ ಸಂಘಟನೆಯಿಂದ ಬಂದು ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಎಲ್ಲ ಅಹಿಂದ ನಾಯಕರು, OBC, ದಲಿತರು, ತುಳಿತಕ್ಕೊಳಗಾದ ಜನಾಂಗದ ನಾಯಕರು ಅವ್ರನ್ನ ಒಬ್ಬರು ಲೀಡರ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ನೇತೃತ್ವದಲ್ಲಿ ಮುನ್ನಡೀತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ಸ್ಥಾನವನ್ನು ನಮ್ಮ ಸತೀಶ್ ಜಾರಕಿಹೊಳಿ ಅವರು ತುಂಬಲಿ ಅಂತ ಅವರ ಸ್ಟೇಟ್ಮೆಂಟಿನ ಅರ್ಥ. ಆ ಸ್ಟೇಟ್ಮೆಂಟ್ಗೂ CM ಸ್ಥಾನಕ್ಕೂ ಅರ್ಥ ಅಲ್ಲ. ಇದು ನಂದನ್ ಕಶ್ಯಪ್ ಅವರು ಹೇಳ್ತಿರೋದು? ಇದು ಇಲ್ಲ, ನಂದನ್ ಕಶ್ಯಪ್ ಅಲ್ಲ ಸರ್, ಇದು ನಮ್ಮ ಯತೀಂದ್ರ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟು, ಇದು ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟು. ಹಾಗಾಗಿ ಒಬ್ಬೊಬ್ಬ ನಾಯಕರು ಒಂದೊಂದು ಜಾತಿ, ಒಂದು 3-4 ಜಾತಿ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಂಬಿಟ್ಟು ಇದು ಅವ್ರ ಕಡೆ ಅವ್ರ ಸಿದ್ಧಾಂತ ಅಂತ ಹೇಳಿದಾಗ, ಹಾಗಾದರೆ ಹೇಳಿಬಿಡಿ, ಆಚೆ ಬಂದ್ಬಿಟ್ರು ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು, ನಮಗೇನು ಅವಶ್ಯಕತೆ ಇಲ್ಲ, ನಮ್ಗೆ ಅಹಿಂದಾನೇ ಸಾಕಂಡ್ರಪ್ಪ. DK ಶಿವಕುಮಾರ್ ಬಂದ್ಬಿಟ್ರೆ ಅವ್ರು ಗೌಡ್ರ ಕಡೆ ಇದ್ದು ಬಿಡ್ತಾರೆ, ಇವರು ಬ್ರಾಹ್ಮಣರ ಕಡೆ ಇದ್ದು ಬಿಡ್ತಾರೆ, ಲಿಂಗಾಯತರ ಕಡೆ ಇದ್ದು ಬಿಡ್ತಾರೆ, ನಮಗೆ ಅಹಿಂದ ಸಾಕು, ಯಾರ್ಯಾರು ಅಲ್ಪಸಂಖ್ಯಾತರು ಇದ್ದರಿತದೆ ಹೇಳ್ಬಿಡಿ, ಅದನ್ನ ಹೋಗ್ಲಿ. ನಿಮಗೆ 136 ಸೀಟನ್ನ ಬರೀ ಅಹಿಂದದವ್ರು ಹಾಕಿ ಗೆಲ್ಸಿದ್ರ ನಿಮಗೆ? ಸಾರಿ ನಮಗೆ DK ಶಿವಕುಮಾರ್ ಮಾಡಿಬಿಟ್ರೆ ಅಹಿಂದ ತತ್ವಕ್ಕೆ ಸಿದ್ಧಾಂತಕ್ಕೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಇಂಡೈರೆಕ್ಟ್ಲಿ ಇದು. ನೋಡಿ, ನಮಗೆ 136 ಜನ ಪ್ಲಸ್ 4 ಏನು ಸೀಟ್ ಬಂದಿದೆಯೋ ಎಲ್ಲ ವರ್ಗದವರು ಜನ ಓಟ್ ಹಾಕಿದ್ದಾರೆ. ಬ್ರಾಹ್ಮಣರು ಹಾಕಿದ್ದಾರೆ,
ಕ್ರಿಶ್ಚಿಯನ್ ಹಾಕಿದ್ದಾರೆ, ಮುಸ್ಲಿಮ್ ಹಾಕಿದ್ದಾರೆ, ದಲಿತರು ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದಾರೆ. ಎಲ್ಲ ಓಟ್ ಹಾಕಿರೋರ್ಗೂ ನಾವು ಒಂದಲ್ಲ ಒಂದು ರೀತಿ ನಾವು ಸ್ಪಂದಿಸ್ತಾ ಇದ್ದೀವಿ, ಒಂದಲ್ಲ ಒಂದು ರೀತಿ ಯೋಜನೆಯಲ್ಲಿ. ಹಂಗನ್ಬಿಟ್ಟು ನಾವು ಬರೀ ನಮ್ಗೆ OBC ಅವ್ರಿಗೆ ಮಾಡ್ತಾ ಇದ್ದೀವಿ, OBC ಪರವಾಗಿ ನಿಂತಿದ್ದೀವಿ ಅಂತಲ್ಲ. ನಮಗೆ 136 ಸೀಟ್. ಈಗ ಅಹಿಂದ ಸಿದ್ಧಾಂತದ ಮೇಲೆ ಪಾರ್ಟಿ ನಿಂತಿರೋ ತರ ತಾನೇ ಅರ್ಥ. ಅಲ್ಲ ನೋಡಿ, ಸಿದ್ದರಾಮಯ್ಯ ರಾಜಕೀಯ ಸಂಧ್ಯಾಕಾಲ ಆದಮೇಲೆ ನೆಕ್ಸ್ಟ್ ಇದನ್ನ ಮುನ್ನಡೆಸೋಕೆ, ಅಹಿಂದ ಸಿದ್ಧಾಂತ ನಡೆಸೋಕೆ ಇರೋದು ಸತೀಶ್ ಜಾರಕಿಹೊಳಿ ಅಂತ ಹೇಳಿಬಿಟ್ರೆ ಬೇರೆ ಲೀಡರ್ ಬಂದ್ರೆ ಇದಾಗಲ್ಲ ಅಂತ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಒಂದು ಕಾಂಗ್ರೆಸ್ ಐಡಿಯಾಲಜಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಐಡಿಯಾಲಜಿಲಿ ಇವರು ಒಬ್ಬರು ಮುನ್ನಡೆಸ್ತಾ ಇದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯನವ್ರು ಹೇಳಿದ್ರು. ದಟ್ ಡಸ್ ನಾಟ್ ಮೀನ್ ನಾವು ಒಂದು ವರ್ಗಕ್ಕೆ ಮಾತ್ರ ಇದ್ದೀವಿ, OBCಗೆ ಮಾತ್ರ ಇದ್ದೀವಿ, ಅಹಿಂದ ವರ್ಗಕ್ಕೆ ಇದ್ದೀವಿ ಅಂತಲ್ಲ. ಕಾಂಗ್ರೆಸ್ ಸ್ಟ್ಯಾಂಡ್ಸ್ ವಿತ್ ಎವ್ರಿ ಒನ್. ಬ್ರಾಹ್ಮಣರು, ಸಿಕ್ಕು, ದಲಿತರು, OBC, ಕುರುಬ, ST ಎಲ್ಲರ ಜೊತೆನೂ ನಿಂತ್ಕೊಂಡು ಅವ್ರಿಗೆ ಬೇಕಾಗಿರುವ ಯೋಜನೆಗಳ ಮೂಲಕ ನಾವು ಸ್ಪಂದಿಸ್ತಾ ಇದ್ದೀವಿ. ಅವ್ರು CM ಆಗಿದ್ದಾಗ, ಕಾಂಗ್ರೆಸ್ಸಿಂದ CM ಆಗಿದ್ರಲ್ಲ, ಆಗ ಪಾಪ ಅಹಿಂದ ಸಿದ್ಧಾಂತಕ್ಕೆಲ್ಲ ಜೋರು ಪೆಟ್ಟು ಬಿದ್ದುಬಿಟ್ಟು ಘಾಸಿಗೊಳಗಾಗ್ಬಿಟ್ಟು ಭಾಳ ಒದ್ದಾಡ್ಬಿಡ್ತು ಅಹಿಂದ ಗ್ರೂಪ್. ಆವಾಗ ನೋಡಿ, ಒಕ್ಕಲಿಗರು CM ಆಗ್ಬಿಟ್ಟಿದ್ದಾಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಒದ್ದಾಡ್ಬಿಟ್ಟಿತ್ತು ರಾಜ್ಯ. ಎಲ್ಲಾ ಕಾಲದಲ್ಲೂ ಎಲ್ಲ ಜನಾಂಗದವರು ಕಾಂಗ್ರೆಸ್ ಪಕ್ಷದೊಂದಿಗೆ ನಿಂತ್ಕೊಂಡಿದ್ದಾರೆ. ಒಂದು ಸೈದ್ಧಾಂತಿಕವಾಗಿ ಮುನ್ನಡೆಸಬೇಕು, ಇವ್ರ ಕೈಲಾಗಲ್ಲ, ಇವ್ರು ಬಿಟ್ರೆ ಅವ್ರ ಕೈಲಾಗುತ್ತೆ, ಈ ಬಣದಿಂದ ಇವರೇ ನಾಯಕರು, ಇದು ಯಾರು ಪಟ್ಟಾಭಿಷೇಕ ಏನಿದೆ ನೋಡಿ. ಕಾಂಗ್ರೆಸ್ಸಿನಲ್ಲಿ ಎಲ್ಲಾ ನಾಯಕರಿಗೂ ಒಂದು ಲೀಡರ್ಶಿಪ್ ಸಾಮರ್ಥ್ಯ ಇದೆ. ಅದಕ್ಕೆ ಕಾಂಗ್ರೆಸ್ ಯತೀಂದ್ರ ಸಿದ್ದರಾಮಯ್ಯ ಡಿಸೈಡ್ ಮಾಡ್ತಾ ಇದ್ದಾರೆ ಈಗ ಯಾರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ಬೇಕು ಅಂತ. ನೋಡಿ, ಮುಖ್ಯಮಂತ್ರಿ ಆಗುವುದು ಯತೀಂದ್ರ ಸಿದ್ದರಾಮಯ್ಯನವರು ಡಿಸೈಡ್ ಮಾಡೋದಲ್ಲ. CM ಹೇಳಿದ್ದಾರೆ, ಅದು ಹೈಕಮಾಂಡ್ ಡಿಸಿಷನ್ನು. ಹೈಕಮಾಂಡ್ ಏನು ಡಿಸಿಷನ್ ತೊಗೊಂಡ್ರು ನಾವು ಅದಕ್ಕೆ ಬದ್ಧ ಆಗಿದ್ವಿ ಅಂತ. ಯತೀಂದ್ರ ಸಿದ್ದರಾಮಯ್ಯನವರ ಪರ್ಸನಲ್ ಸ್ಟೇಟ್ಮೆಂಟ್ ಅದು, ಹೊರತು ಕಾಂಗ್ರೆಸ್ ಪಕ್ಷದ ಸ್ಟೇಟ್ಮೆಂಟ್ ಅಲ್ಲ. ಬಟ್ ಅವ್ರು ಹೇಳಿರೋದು ಅಹಿಂದ ರೀತಿಯಲ್ಲಿ ಅವರೊಬ್ರು ಲೀಡರ್ಶಿಪ್ ಕೊಡ್ತಾರೆ. ಹಂಗನ್ಬಿಟ್ಟು ಬೇರೆ ಯಾರು ಅಹಿಂದ ಲೀಡರ್ಶಿಪ್ ಇಲ್ಲ ತರ ಇದೆಯಾ ಇದು ಅಲ್ಲ, ಇವ್ರು ಹೇಳ್ತಿರೋದು ಆಯ್ತು. ಅದು ಈಗ ಇವ್ರು ಹೇಳ್ತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರ ಪರ್ಸನಲ್ ಸ್ಟೇಟ್ಮೆಂಟ್ ಅದು ಅಂತ ಹೇಳಿ. ಅದನ್ನು ಖುದ್ದು ಯತೀಂದ್ರ ಅವರು ಹೇಳಿಲ್ಲ ನಮಗೆ, ಇದು ನನ್ನ ಪರ್ಸನಲ್ ಅಪ್ಪ, ಪಾರ್ಟಿ ಅಭಿಪ್ರಾಯ ಅಲ್ಲ ಅಂತ ಅವರು ಇಲ್ಲಿವರೆಗೂ ಅವರು ಮಾತಾಡಿದ್ದು ನನಗಂತೂ ಕೇಳಿಸ್ಕೊಂಡಿಲ್ಲ. ಯಾರು ಬಳಿ ಆದರೂ ಇದ್ದರೆ ಅದನ್ನು ಕೊಡಲಿ, ಅದನ್ನು ನಾನು ಪ್ಲೇ ಮಾಡ್ತೀನಿ, ನನಗೆ ತಕರಾರೇನಿಲ್ಲ ಇಲ್ಲಿ. ಈಗ ಸಿದ್ಧಾಂತ ನಡೆಸೋದು ಅಂತ ಹೇಳಿದ್ರೆ ಪಕ್ಷವೇ ಸಿದ್ಧಾಂತ ರೀ. ಇವರು ಪಕ್ಷದಲ್ಲಿ ಒಂದಷ್ಟು ಲೀಡರ್ಗಳು ಹುಟ್ಟಾಕೊಳ್ಳೋದು, ಆ ಲೀಡರ್ಗಳು ಆ ಜನಾಂಗದ ಪರವಾಗಿದ್ದಾರೆ, ಅಕಸ್ಮಾತ್ ಆ ಲೀಡರ್ ಇಳಿದ್ಬಿಟ್ಟ ತಕ್ಷಣ ಆ ಜನಾಂಗ ಅನಾಥವಾಗಿಬಿಡುತ್ತೆ, ಅದಕ್ಕೆ ಇಂಥವ್ರೇ ನಾವು ಫಿಕ್ಸ್ ಮಾಡಿದ್ದೀವಿ, ಈ ಬಣನೇ ಡಿಸೈಡ್ ಮಾಡ್ಕೊಂಡಿದ್ರೆ ಈ ಬಣದವರೇ ಪಾರ್ಟಿ ಕಟ್ಟಿಬಿಡಲಿ. ಹಂಗಾದ್ರೆ ಇನ್ನೊಬ್ರು ಯಾರು CM ಆಗೋದೇ ಬೇಡ. ಈ ಹೇಳಿಕೆಗಳೆಲ್ಲ ರಾಜ್ಯದ ದುರಂತ ಸರ್. ಇದರಲ್ಲಿ ನಾವು ಯಾಕೆಂದ್ರೆ ನಾವು CM ಅಂತ ಆದಾಗ ನೀವು MLA ಆಗೋವರೆಗೂ ಪಕ್ಷ ಏನಾದರೂ ಹೇಳ್ಕೊಳ್ಳಿ. ಅದು MLA ಪಕ್ಷ ಎಷ್ಟು ಬೇಕಾದ್ರೂ ಮಾತಾಡ್ಕೊಳ್ಳಿ, ನೀವು ವೈಯಕ್ತಿಕವಾಗಿ ಏನಾದರೂ ಮಾತಾಡ್ಕೊಳ್ಳಿ. CM ಅಂತ ಆದಮೇಲೆ ಅವ್ರು ರಾಜ್ಯಕ್ಕೆ CM, ಅವರು ಕಾಂಗ್ರೆಸ್ ಪಕ್ಷಕ್ಕೆ CM ಅಲ್ಲ ಅವರು. ಸೊ ಅವರು ಯತೀಂದ್ರ ಅವ್ರು ಮಾತಾಡಿದ್ದು ಹೇಗೆ ಅಂದ್ರೆ, ತಮ್ಮ ಮನೆಯಲ್ಲಿ ಯಾವುದೋ ಒಂದು ಕುರ್ಚಿನ ಪರ್ಸನಲ್ ಇದಾಗಿ ಬೇರೆಯವರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, ನಾನು ಕೊಡ್ತಾ ಇದ್ದೀನಿ ಅಂತಾರೆ, ಬಾಗಿನ ಕೊಡ್ತಾರಲ್ಲ ಆ ರೀತಿ ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ರಾಜ್ಯದ ಜನ ಕೊಟ್ಟಿದ್ದಾರೆ 136 ಅಂತ ನಿಮ್ಗೆ ಅಧಿಕಾರ ಮಾಡಿ ಅಂತ ಅಂದ್ಬಿಟ್ಟು ಪದೇ ನಾವು 2.5 ವರ್ಷದಿಂದ ಇದೇ ಕೇಳ್ಕೊಂಡ್ ಬರ್ತಾ ಇದೀವಲ್ಲ ಸರ್. ತಾವು ನಮ್ಗೆ ಕೇಳ್ತಾ ಇರ್ತೀರಾ, ನಾವ್ ಹೇಳಿದ್ವಿ ಅಭಿವೃದ್ಧಿ ಮಾಡ್ರಿ ಅಂದ್ರೆ CM ಕುರ್ಚಿ ಬದಲಾವಣೆ, CM ಕುರ್ಚಿ ಬದಲಾವಣೆ ಯಾರು ಹೇಳಿರೋದು ನಿಮ್ಗೆ ಹೇಳಿಲ್ವಾ? ಅದಲ್ಲಿ ಅವ್ರು ಹೇಳಿದಾರಲ್ಲ, ನೀವು ಒಬ್ರು CM ಕುರ್ಚಿ ಖಾಲಿ ಇಲ್ಲ ಅಂತ ಇವರೇ ಹೇಳ್ತಾರೆ. ಮತ್ತೆ ಇವರೇ ಬಂದ್ಬಿಟ್ಟು ಯಾವ್ದು ಇದಿಲ್ಲ ಅಂತ ಹೇಳಿ. ಸಿದ್ಧಾಂತದ ಬಗ್ಗೆ ನಾವು ಹೇಳಿದ್ದು ಸೈದ್ಧಾಂತಿಕ ನಾಯಕತ್ವದ ಹಸ್ತಾಂತರ, ಅಧಿಕಾರ ಹಸ್ತಾಂತರ ಅಂತ. ಹಾಗಾದ್ರೆ ಸಚಿವ ಸಂಪುಟದ 34ರಲ್ಲಿ ಇವರು ಮತ್ತೆ ಸತೀಶ್ ಜಾರಕಿಹೊಳಿ ಬಿಟ್ಟು ಇನ್ನು 32 ಜನ ಅಸಮರ್ಥರು, ಅವ್ರ ಕೇಪಬಿಲಿಟಿ ಇಲ್ಲ. ಓಕೆ, ಅವ್ರು ಯಾವ ಏನು ಮಾಡಕ್ಕಾಗಲ್ಲ, ಎಲ್ಲಾ ಸಮುದಾಯದ ಒಟ್ಟಿಗೆ ತಗೊಳ ಇವ್ರನ್ನ ಕರ್ಕೊಂಡ್ ಬಂದಿದ್ದೆ ಮಾಸ್ ಅಂತ ಅಲ್ವಾ, ಮಾಸ್ ಲೀಡರ್ಶಿಪ್ಸ್ ಅಂತ ಅಲ್ವಾ. ಸೊ ಮಾಸ್ ಲೀಡರ್ಶಿಪ್ಸ್ ಯಾಕೆ ಬರೀ ಒಂದೇ ಒಂದು ವರ್ಗಕ್ಕೆ ಹೋಗ್ತಾ ಇದೆ? ಮಾಸ್ ಲೀಡರ್ಶಿಪ್ ಅದಕ್ಕೆ ನಾವು ಕೇಳ್ತಾ ಇರುವಂತದ್ದು ಈ ಸರ್. ಹಾಗಾದ್ರೆ ನಾವು ತುಂಬಾ ಮಾತಾಡ್ತಾ ಇದ್ವಿ ಶಿಸ್ತಿನ ಬಗ್ಗೆ, KPCC ಅಧ್ಯಕ್ಷರು ತುಂಬಾ ಮಾತಾಡ್ತಾ ಇದ್ರು. ನಾನ್ ಕೇಳ್ತಾ ಇದ್ದೀನಿ ಸರ್, KPCC ಕ್ಯಾನ್ ಈ ಡೇರ್ ಟು ಇಶ್ಯೂ ಎ ನೋಟಿಸ್ ಟು ಯತೀಂದ್ರ? ಈ ಒಂದು ಇದಕ್ಕೆ ಬೇರೆಯವ್ರಿಗೆ ಈಸ್ ಆಲ್ಸೋ ಪಾರ್ಟ್ ಆಫ್ ದ KPCC ಅಲ್ವಾ, ಈಸ್ ಆಲ್ಸೋ ಮೆಂಬರ್ ಅಲ್ವಾ, ಪಾರ್ಟ್ ಆಫ್ ಸರ್ಕಾರದ ಪಾರ್ಟ್ ಅಲ್ವಾ. ಬೇರೆಯವರೆಲ್ಲ ಲೀಡರ್ಶಿಪ್ ಮಾಡಿದಾಗ ಯಾರು ಮಾತಾಡಬಾರ್ದು ಅಂತ ಹೇಳಿದಂತ DK ಶಿವಕುಮಾರ್ KPCC ಪ್ರೆಸಿಡೆಂಟ್ ಆಗಿ ವಿಲ್ ಈ ಡೇರ್ ಟು ಗಿವ್ ಎನ್ ಇಶ್ಯೂ ಎ ನೋಟಿಸ್ ಟು ಹಿಮ್? ಫೈನ್. ನಾನು ಇದೀಗ ಸಮೀವುಲ್ಲಾ ಅವರು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರಿದ್ದಾರೆ. ಸಮೀವುಲ್ಲಾ ಸರ್ ನಮಸ್ಕಾರ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಸ್ವಾಗತ ಸರ್ ಈ ಡಿಬೇಟ್ಗೆ. ಸರ್ ಕೇಳಿಸ್ತಾ ಇದೆಯಾ ಸರ್? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ ರೀ. ಓಕೆ, ನಾನು ಮತ್ತೆ ಮಾತಾಡಿಸ್ತೀನಿ. ಇಲ್ಲಿ ಈಗ ಪ್ರಾಕ್ಟಿಕಲಿ ಮಾತಾಡಿದ್ರೆ ಕಶ್ಯಪ್ ಅವರೇ, ಪ್ರಾಕ್ಟಿಕಲಿ ಮಾತಾಡೋಣ ನಾವು. ಪ್ರಾಕ್ಟಿಕಲಿ ಮಾತಾಡಿದ್ರೆ ಇದೇ DK ಶಿವಕುಮಾರ್ ಅವರು ಮಾಗಡಿನೋ, ತುಮಕೂರಿನೋ, ಅಥವಾ ಇನ್ಯಾವುದೋ ರಾಮನಗರನೋ, ಕನಕಪುರನೋ ಇದನ್ನು ನಂಬ್ಕೊಂಡು CM ಆಗ್ತೀನಿ ಅಂತ ಕನಸು ಕಾಣ್ತಿದ್ದಾರೆ ಹಂಗಾದ್ರೆ ಅವರು. ಸೊ ಆ ಮನುಷ್ಯನಿಗೆ CM ಕನಸೇ ಇರಬಾರ್ದು.
ಇದ್ದರೂ 4-5 MLA 10 MLA ನಂಬ್ಕೊಂಡು ಕನಸು ಕಾಣಬೇಕು ಅಂತ ನೀವು ಹೇಳ್ತಿರೋದು. ಅವ್ರಿಗೆ ಆ ಚೌಕಟ್ಟು ಹಾಕ್ತಿದ್ದೀರಾ. ನೀವೇನಾದರೂ ಜಾಸ್ತಿ ಮಾತಾಡಿದ್ರೆ ನಮ್ಮ ಕಡೆ ಇಷ್ಟು ಜನ ಇದ್ದಾರೆ MLAಗಳು, ನಮ್ಮ ಕಡೆಯಿಂದ ಗ್ರೂಪ್ ಇದೆ, ಹಿಂದ ಗ್ರೂಪ್ ನಮ್ಮ ಕಡೆ ಇದೆ, ನೀವೇನು ಮಾಡ್ಕೋತೀರಾ ಅಂತ ಥ್ರೆಟ್ ಇದು ಇಂಡೈರೆಕ್ಟ್ಲಿ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ 40ರಿಂದ 45 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಕೊಡುಗೆ ಎಲ್ಲರಿಗೂ ಗೊತ್ತು. NSU ಇಂದ ಹಿಡಿದು ಇಲ್ಲಿವರೆಗೂ KPCC ಪ್ರೆಸಿಡೆಂಟ್ ಆಗಿ ಅವರ ಹೋರಾಟದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅದರಲ್ಲಿ 2 ಮಾತಿಲ್ಲ. ಅವ್ರಿಗೂ CM ಆಗುವ ಸಾಮರ್ಥ್ಯ ಇದೆ. ಅವರೇ ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಟೈಮಲ್ಲಿ ಡಿಸಿಷನ್ ತಗೊಳುತ್ತೆ, ನಾನು ಸಿದ್ದರಾಮಯ್ಯನವರು ಒಟ್ಟಾಗಿ ಬಂಡೆ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದೀವಿ, ನಾವು ಏನು ಪ್ರಾಮಿಸ್ ಮಾಡಿದ್ದೀವಿ ಅದನ್ನು ಫುಲ್ಫಿಲ್ ಮಾಡ್ತಾ ಇದ್ದೀವಿ ಅಂತ. ಬೇರೆಯವರ ಕೊಡೋ ಸ್ಟೇಟ್ಮೆಂಟ್ಗೆ ನಾವು ಆಸ್ಪದ ಕೊಡೋ ಅವಶ್ಯಕತೆ ಇಲ್ಲ. ಈ ಸ್ಟೇಟ್ಮೆಂಟು ಥ್ರೆಟ್ಟು ಗಿಟ್ಟು ಎಲ್ಲರೊಂದಿಗೆ CM ಒಂದಿಗೆ 140 ಜನ ಇದ್ದಾರೆ, DCM ಒಂದಿಗೆ 140 ಜನ ಇದ್ದಾರೆ. ಹಾಗಾಗಿ ಅವರೊಂದಿಗೆ ಇವರೊಂದಿಗೆ ಅಂತ ನಾನು ಈ CT ರವಿ ಅವ್ರ ಸ್ಟೇಟ್ಮೆಂಟ್ ಇಟ್ಕೊಂಡು, ನಾನು ಅಶೋಕ್ ಅವ್ರ ಮಾತಿಟ್ಕೊಂಡು, ಇನ್ಯಾರು ವಿಜೇಂದ್ರ ಅವ್ರ ಮಾತಿಟ್ಕೊಂಡು ಕೇಳ್ತಿಲ್ಲ ಸ್ವಾಮಿ. ನಿಮ್ಮ ಮುಖ್ಯಮಂತ್ರಿ ಮಗ ಮಾತಾಡ್ತಿರೋದು ಈ ಮಾತು. ಎಸ್, ಸ್ಟ್ರೈಟ್ ಫ್ರಮ್ ದ ಹಾರ್ಸ್ ಮೌತ್. ನೋಡಿ, ಅವರು ಹೇಳುತ್ತಿರುವುದು 2028ರ ಮಾತು, ಪ್ರಸ್ತುತ ಮಾತಲ್ಲ. ಪ್ರಸ್ತುತ CM ಹುದ್ದೆ ಖಾಲಿ ಇಲ್ಲ. ಉತ್ತರಾಧಿಕಾರಿ ಅಂತ ನೀವು ಮಾತಾಡಿ ಕ್ಲಾರಿಫಿಕೇಶನ್ ಕೊಟ್ಬಿಡಿ. 2028 ಜನರಿಗೆ ಉತ್ತರ ಕೊಡ್ಬೇಕಾಗುತ್ತೆ. ನೋಡಿ, 2028ಗೆ ಈ ಮಾತು ಅಂತ ಅಪ್ರಸ್ತುತವಾಗಿ ಈ ಮಾತು ಅವಶ್ಯಕತೆ ಇಲ್ಲ. ನೋಡಿ, ನಾವ್ ರಾಜ್ಯ ಜನತೆ ನಾವು ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿಲ್ಲ. ನಾವ್ ಏನ್ ಪ್ರಾಮಿಸ್ ಮಾಡಿದ್ವಿ ಫುಲ್ಫಿಲ್ ಮಾಡಿದೀವಿ. ಆಡಳಿತ ಸುಮ್ನೆ ಕೂತ್ಕೊಳ್ರಿ. ನಿಮ್ಗೆ ಅಲ್ಲ, ಏನ್ ಡೈವರ್ಷನ್ ಟ್ಯಾಕ್ಸ್ ಕೇಂದ್ರ ಸರ್ಕಾರದಿಂದ ಹಣ ಬರ್ಬೇಕು, ಅದ್ರ ಬಗ್ಗೆ ಮಾತಾಡಿ. ಬರೀ 300 ಕೋಟಿ ಅದ್ರ ಬಗ್ಗೆ ಮಾತಾಡ್ರಿ. 300 ಕೋಟಿ ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನ ತರ್ತಿಲ್ಲ. 18 ಜನ ನಾಲಾಯಕರು ಎಂಪಿಗಳು ರಾಜ್ಯಕ್ಕೆ ಬರ್ತಾರೆ, ಅನುದಾನ ತರ್ತಾರೆ. ಸಾಧನೆ ಮಾಡಿ ಗುಡ್ಡೆ ಹಾಕಿದ್ದೇನು ಇಲ್ಲ. ನಿಮ್ಮ ಯೋಗ್ಯತೆಗೆ ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನ ತಗೊಂಡ್ಬರ್ರಿ, ಆಮೇಲೆ ಮಾತಾಡ್ರಿ. 300 ಕೋಟಿ, ಕೇವಲ 300 ಕೋಟಿ ಕಳಿಸಿದ್ರ. ಅದಕ್ಕೆ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಸಿರೋದು. ನಿಮ್ಮ ಯೋಗ್ಯತೆಗೆ ನಮ್ಮ ಪಕ್ಷ ಪ್ರಾಮಿಸ್ ಮಾಡಿರೋದನ್ನ ನೀವು ಅದಕ್ಕೆ ಬಿಹಾರ ಇಂಪ್ಲಿಮೆಂಟ್ ಮಾಡಿದ್ರೆ ಒಂದಿನ ಜನ ಕಾಂಗ್ರೆಸ್ ನ ಮುಚ್ಚಾಕ್ಬಿಡ್ತಾರೆ. ಇತಿಹಾಸದಲ್ಲಿ ಇದೆ. ಬ್ರಿಟಿಷರ್ಗೆ ಎದುರ್ಕೊಳ್ಳಿಲ್ಲ, ನಿಮ್ಮಂತ RSS ಬಿಜೆಪಿ ಅವ್ರಿಗೆ ಎದುರ್ಕೊಳ್ತಿದ್ರೆ. ನಿಮ್ಮಂತ RSS ಬಿಜೆಪಿ ಅವ್ರಿಗೆ ಎದುರ್ಕೊಳ್ತಿದ್ರೆ, ಬ್ರಿಟಿಷ್ಗೆ ಎದುರ್ಕೊಳ್ತಿದ್ರೆ ಬಿಜೆಪಿ ಕಾಂಗ್ರೆಸ್ ಪಕ್ಷ. ನಾವು ಅಭಿವೃದ್ಧಿ ಬಗ್ಗೆ ಮಾತಾಡಿ ನೋಡಿ, ಏನ್ ಕಿತ್ತಾಕಿದೀವಿ ಅಂತ ಜನ ಅದಕ್ಕೆ ಬೈ ಎಲೆಕ್ಷನ್ ಕೊಟ್ಟಿದ್ದಾರೆ. ನಿಮ್ಮ ಯೋಗ್ಯತೆಗೆ ಫಸ್ಟ್ ನಿಮ್ಮನೆ ಸರಿ ಮಾಡ್ಕೊಳ್ಳಿ. ಹೇಳ್ರಿ, ಸರ್ಕಾರ ನಿಮ್ಮನೆ ಸರಿ ಮಾಡ್ಕೊಳ್ರಿ ಫಸ್ಟ್. ನಿಮ್ಮ ಯೋಗ್ಯತೆಗೆ ಹೇಳ್ತಾರೆ. ಈ ಸರ್ಕಾರ ಅಸಮರ್ಥ ವಿರೋಧ ಪಕ್ಷ ನಾಯಕ ಅಂತ ವಿಶ್ವನಾಥ್ ಹೇಳ್ತಾನೆ. ಅಲ್ಲಲ್ಲ, ನಿಮ್ಮ ಪಕ್ಷದ ಶಾಸಕ ವಿಶ್ವನಾಥ್ ಹೇಳ್ತಾರೆ ಅಸಮರ್ಥ ವಿರೋಧ ಪಕ್ಷ ನಾಯಕ ಅಂತ. ಇದು ನಿಮ್ಮ ಪಕ್ಷ, ಇದು ನಿಮ್ಮ ಪಕ್ಷ ನಡ್ಕೊಳ್ಳೋದಕ್ಕೆ ನಿಮ್ದು ಹೇಳ್ಬೇಕಲ್ವಾ? ನಮ್ಗೆ ನೋಡ್ಕೊತೀವಿ ರೇ, ನಮ್ಮನೆ ನೋಡ್ಕೊತೀವಿ. ನಿಮ್ಗೆ ಯಾಕದು ಕೊಡ್ತೀವಿ ಸ್ಟೇಟ್ಮೆಂಟ್? ಪಕ್ಷ ಸ್ಟ್ಯಾಂಡ್ ಅಲ್ಲ. ಇಶ್ಯೂ ಮಾಡಿ ನೋಟಿಸ್. KPCC ಪಕ್ಷದ ಮುಂದೆ ಎಲ್ಲರೂ ಯಾವ ಭಯಾನೂ ಇಲ್ಲ. ಅದಕ್ಕೆ ನಿಮ್ ಯೋಗ್ಯತೆಗೆ ಮೋದಿ ಮುಂದೆ ನಿಂತ್ಕೊಂಡು ರಾಜ್ಯಕ್ಕೆ ಅನುದಾನ ಕೇಳಕ್ಕಾಗಲ್ಲ. ನಿಮ್ಗೆ ದಮ್ಮು ತಾಕತ್ತಿದ್ರೆ ಮೋದಿ ಮುಂದೆ ಹೋಗ್ಬಿಟ್ಟು ರಾಜ್ಯಕ್ಕೆ ಬರ್ಬೇಕಾದ್ರೆ ಅನುದಾನ ತಗೊಂಡ್ಬನ್ನಿ, ಬದ್ಧತೆ ತೋರಿಸ್ರಿ. ರಾಜ್ಯಕ್ಕೆ ಅನುದಾನ ತಗೊಂಡ್ಬನ್ನಿ, ರಾಜ್ಯಕ್ಕೆ ಬರ್ಬೇಕಾದ್ರೆ ಅನುದಾನ ತೋರ್ಕೊಳ್ಳಿ. ಮೋದಿ ಮುಂದೆ ನಿಂತ್ಕೊಂಡು ಗಡ 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 ಅಂತ ಎದುರ್ತಾರೆ ಬಿಜೆಪಿ ಅವ್ರ ನಾಯಕರು. ಇದು ನಿಮ್ಮ ಬದ್ಧತೆ. ನಿಮ್ಮ ಯೋಗ್ಯತೆಗೆ ಕವಡೆ ಕಾಸು ತರ್ತಾ ಇಲ್ಲ ಕೇಂದ್ರದಿಂದ. ನಿಮ್ಮ ಚರ್ಚೆ ನಾನು ಮತ್ತೆ ಮುಂದುವರೆ. ಹಿರಿಯ ಪತ್ರಕರ್ತರಾದ ಸಮೀವುಲ್ಲಾ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ ನಾನು. ಸಮೀವುಲ್ಲಾ ಸರ್, ನಮಸ್ಕಾರ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಫೈನ್, ನಾನು ಚರ್ಚೆ ಮತ್ತೆ ಮಾತಾಡ್ತೀನಿ ಅವ್ರನ್ನ, ನಾನು ಟ್ರೈ ಮಾಡ್ತೀನಿ. ಟೆಕ್ನಿಕಲಿ ಏನೋ ಸಮಸ್ಯೆ ಆಗ್ತದೆ, ನಾನು ಮತ್ತೆ ಮಾತಾಡ್ತೀನಿ ನಾನು. ನನಗೆ ಇದು ಈಗ ನಿಮಗೆ ಸಿದ್ದರಾಮಯ್ಯನವರು ಆಳ್ವಿಕೆ ಮಾಡಿದ್ರೇನು, ಇಲ್ಲ DK ಶಿವಕುಮಾರ್ ಆಳ್ವಿಕೆ ಮಾಡಿದ್ರೇನು, ನಾಳೆ ದಿನ ಜಾರಕಿಹೊಳಿ ಅವರೇ CM ಆಗಿಬಿಟ್ರೆ ಏನಾದರೂ BJPಗೆ ಫರಕ್ ಇದೆಯಾ ಅಥವಾ ಡಿಫ್ರೆನ್ಸ್ ಏನಾದರೂ ಆಗುತ್ತಾ ಅದರಲ್ಲಿ ಅಂತ?
ನನ್ಗದು ಏನು ಬದಲಾವಣೆ ಕಾಣಿಸಲ್ಲ ಸರ್ ಅಲ್ಲಿ. ಎಲ್ಲಾನು ಸೇಮ್. ಅವ್ರ ಆಂತರಿಕವಾದದ್ದು ಏನ್ ಹೇಳ್ತಾರೆ ಮಾಡ್ರು. ನಾವೇನ್ ಹೇಳೋದು ಅಂದ್ರೆ ಜನರಿಗೆ, ರಾಜ್ಯ ಜನರಿಗೆ ಗೊಂದಲ ಆಗ್ಬಾರ್ದು. ಇರುವಂತ 108 ಸಮಸ್ಯೆಗಳು ಜನರಿಗೆ ಯಾರಾದ್ರೂ ಆಗ್ಲಿ ಇಲ್ಲಿ ಕೆಲಸ ನಿಂತೋಗಿದ್ಯಾ ಅಂತ ಇವ್ರ ಮಾತಿನ ತಾತ್ಪರ್ಯ. ನನ್ನ ಹೇಳಿದ ಅಷ್ಟೇನೆ, ಸಿಎಂ ಯಾರಾದ್ರೂ ಆಗ್ಲಿ ರೀ, ಆಗ್ತಾರೋ ಬಿಡ್ತಾರೋ, ರಾಜ್ಯದಲ್ಲಿ ಕೆಲಸಗಳು ನಿಂತೋಗಿದ್ಯಾ, ಗ್ಯಾರಂಟಿ ಯೋಜನೆ ನಿಂತೋಗ್ಬಿಟ್ಟಿದ್ಯಾ, ಅದ್ ನಮ್ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ, ಸಿಎಂ ಯಾರಾದ್ರೂ ಆಗ್ಲಿ ಬಿಡಿ, ನಿಮ್ಗೆ ಯಾಕೆ ಟೆನ್ಷನ್ ಅಂತ. ಗ್ಯಾರಂಟಿಗೂ ಡೆವಲಪ್ಮೆಂಟ್ಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಸರ್ ಇಲ್ಲಿ. ತಾವೊಂದ್ಸತಿ ಒಂದು ರಿಪೋರ್ಟ್ ಮಾಡ್ಬಿಡಿ ಸರ್, 34 ಜನರದ್ದು ಒಂದು ವಿಮರ್ಶೆ ಮಾಡ್ಬಿಡಿ. ಸಚಿವರು ಯಾರಾಗಿದ್ದಾರೆ, ಅವರವರ ಮಂತ್ರಿಮಂಡಲದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗಿದೆ, ಏನು ಅಭಿವೃದ್ಧಿ ಆಗಿದೆ ಅಂತ ತಾವೇ ಒಂದ್ಸತಿ ಮಾಡಿದ್ರೆ ರಾಜ್ಯದ ಜನಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುತ್ತೆ ಸರ್. ಅದಲ್ಲಿ ಯಾರೊಬ್ರು ಅವ್ರವರೇ ಗ್ಯಾಂಪ್ಗಳು ಮಾಡ್ಕೊಂಡು ಮುಖ್ಯಮಂತ್ರಿ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ. ರಾಜ್ಯದ ಜನರ ಸಮಸ್ಯೆ ಏನು ಸರ್ ಇಲ್ಲಿ? ನಿಗಮ ಮಂಡಳಿಗಳು 900 ಕೋಟಿ ರೂಪಾಯಿ ಬಾಕಿ ಉಳಿದಿರುವಂತದ್ದು ಇದಕ್ಕೆ ನೌಕರಕ್ಕೆ ಸಂಬಳ ಕೊಡುವಂತದ್ದು. ನಿಗಮ ಮಂಡಳಿಗೆ ಭ್ರಷ್ಟಾಚಾರ ಆಗ್ತಾ ಇದೆ. ಇವರ ಆರ್ಥಿಕ ಯಾರು ಇವರೇನೆ ರಾಯ್ ರೆಡ್ಡಿ ಅವರೇನೆ 400-500 ಕೋಟಿ ರೂಪಾಯಿ ರಾಜ್ಯಕ್ಕೆ ನಷ್ಟ ಆಗ್ತಿದೆ ಮರಳು ಮಾಫಿಯಾದಿಂದ ಅಂತಾರೆ. ಯಾರು ಅದಕ್ಕೆ ರಿಪ್ಲೈ ಕೊಡೋದೇ ಇಲ್ಲ. ಇವ್ರ ಸರ್ಕಾರ ಬಂದಾಗಿಂದ ಇದುವರೆಗೂ 20 ರಾಜ್ಯ ಸರ್ಕಾರದ ನೌಕರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಆತ್ಮಹತ್ಯೆ ಬೇರೆ ಬೇರೆ ಪ್ರೆಷರ್ಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇಲ್ಲ ಕೆಲವು ಸಂಬಳ ಆಗಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾವ್ ಇದನ್ನ ಕೇಳ್ತಾ ಇದೀವಿ ಸರ್, ಇದನ್ನ ಮಾಡಿ. ನೆರೆ ಬಂದಿದೆ, ಅದಕ್ಕೇನಿದೆ ಪರಿಹಾರ ಇದೆ, ಅದಕ್ಕೆ ಮಾಡಿ. ಸ್ಟೇಟ್ ಡೆವಲಪ್ಮೆಂಟ್ ಫಂಡ್ ಇದೆ, SDRF ಇದೆ, ಅದನ್ನ ಮಾಡಿ. NDRF ಏನ್ ಅವೈಲೇಬಲ್ ಇದೆ ಮಾಡಿ. ಮಿಕ್ಕಿದ್ ಏನಿದೆಯೋ ಅದನ್ನ ಆಮೇಲೆ ರಾಷ್ಟ್ರಕ್ಕೆ ಕೇಳ್ಬೋದಂತದ್ದು. ಇದೆಲ್ಲಾನು ಮಾಡಿದಿರಾ, ಒಂದು ಬಂದು ಜಾತಿ ಗಣಿತಕ್ಕೆ ತಗೊಂಡ್ಬರ್ತೀರಾ, ಮತ್ತಿನ್ನೊಂದು ಯಾವ್ದೋ ಸಮಸ್ಯೆ ತಗೊಂಡ್ಬರ್ತೀರಾ. ಪ್ರತಿ ಒಂದ್ ತಿಂಗಳು ಒಂದೊಂದು ಹೊಸ ಸಮಸ್ಯೆ ತಗೊಂಡ್ಬಂದು ಇಡ್ತಾ ಇರ್ತೀರಿ ಹೊರತು ಪರಿಹಾರ ಆಗಿದೆ ಇಲ್ಲಿ. ರಾಜ್ಯದ ಇದು ನೆರೆ ಬರ ಅನ್ನೋ ವಿಷಯ ಇದೆಯಲ್ಲ, ಇದು ಯಾವಾಗಲೂ ಇದು ನೀವು ಎಷ್ಟು ವರ್ಷದ ಬೇಕಾದ್ರೂ ಚೆಕ್ ಮಾಡ್ಕೊಂಬಿಡಿ. ನಮ್ಮ ರಾಜ್ಯದಲ್ಲಿ ಪ್ರವಾಹ ಆಯಿತು ಅಂದರೆ ನರೇಂದ್ರ ಮೋದಿ ಅವ್ರ ವಿಮಾನ ಸ್ಟಾರ್ಟ್ ಆಗಲ್ಲ. ಬಂಗಾಳದಲ್ಲಿ ಪ್ರವಾಹ ಆಯಿತು ಅಂದರೆ ನರೇಂದ್ರ ಮೋದಿ ಅವ್ರ ವಿಮಾನದ ಎಂಜಿನ್ನು ಪೂರ್ತಿ ರೆಡಿ. ಈ ಕಡೆ ಗುಜರಾತಲ್ಲಿ ಏನಾದ್ರು ಆಯಿತು ಅಂತ ಹೇಳಿದ್ರೆ ಅವರ ಇದು ರೆಡಿ. BJP ನೀವೊಂದು ರಾಜ್ಯದ ಪಕ್ಷವಾಗಿಯೂ ಮಾತಾಡಿ, ರಾಷ್ಟ್ರೀಯ ಪಕ್ಷವಾಗಿಯೂ ಮಾತಾಡಿ. ನಮ್ಮ ರಾಜ್ಯದ ನೆರೆ ಆದರೆ ಫಸ್ಟ್ ಇವ್ರ ಜೇಬಲ್ ಎಷ್ಟಿದೆ ಅದು ಕೂಡ ಕೇಳ್ರಿ, ಆಮೇಲೆ ನಮ್ಮ ನಾಯಕರು ಬರ್ತಾರೆ ಅಂದ್ರೆ ಯಾರು ಸುಲ್ತಾನ್ರ ನಿಮ್ಮ ನಾಯಕರು, ಏನು ಚಕ್ರವರ್ತಿರ ನಿಮ್ಮ ನಾಯಕರು? ಇದು ಒಕ್ಕೂಟ ವ್ಯವಸ್ಥೆ, ಇದು ಒಕ್ಕೂಟ ವ್ಯವಸ್ಥೆ. ಅವ್ರದ್ದು ಕೊಡಬೇಕು, ಇವ್ರದ್ದು ಕೊಡಬೇಕು. ಅವ್ರದ್ದೇ ಫಸ್ಟ್ ಕೊಡಕ್ಕೆ ಹೇಳಿ ಅಂದರೆ ನಾವು ಯಾವತ್ತೂ ಯಾರೂ ನಾವು ನಮ್ಮ ಶ್ರೀಯುತ ಖಾವಂದರು, ಮಹಾನ್ ಚಕ್ರವರ್ತಿಗಳು, ಮಹಾನ್ ನಾಯಕರು, ಈ ದೇಶದಲ್ಲೇ ವಿಶ್ವದಲ್ಲೇ ಇಲ್ದಿರುವಂಥ ಅದ್ಭುತ ನಾಯಕರ ಬಳಿ ನಾವು ಹೋಗಲ್ಲ. ಫಸ್ಟ್ ನಿಮ್ಮ ಬೊಕ್ಕಸಿರ್ಕ ಇದೆ. ನಾನು ಪ್ರವಾಹ ಬಂದಾಗೂ ಕೇಳಿದ್ದೀನಿ, ಬರ ಬಂದಾಗೂ ಕೇಳಿದ್ದೀನಿ. ಈಗ ಇವ್ರು ಹೇಳೋದೇನು, ಫಸ್ಟ್ ದುಡ್ಡು ತೊಗೊಂಬನ್ರಿ ಅಂತಾರೆ. ನೀವು ಯಾರು ನಿಮ್ಮ ಸಂಸದರುಗಳು ಯಾರಾದರೂ ನರೇಂದ್ರ ಮೋದಿ ಅವ್ರ ಹತ್ರ ಹೋಗ್ಬಿಟ್ಟು ಇಂಥದ್ದು ಬೇಕು ಅಂತ ಒಂದು ಲೆಟ್ರ್ ಬರ್ದಿದ್ರಿ, A4 ಸೈಜ್ ಒಂದು ಪತ್ರ ಬರ್ತಿದ್ದೀರೇನ್ರಿ, ನಮ್ಮ ರಾಜ್ಯಕ್ಕೆ ಇಷ್ಟು ಬಾಕಿ ಬರ್ಬೇಕು ನಿಮ್ಮಿಂದ ಅಂತ. ನೆಕ್ಸ್ಟ್ ಟಿಕೆಟ್ ಸಿಗಲ್ವಲ್ಲ, ನೆಕ್ಸ್ಟ್ ಟಿಕೆಟೇ ಇಲ್ಲ ಆ ಮನುಷ್ಯನಿಗೆ, ಬರೆದ್ಬಿಟ್ರೆ ಮುಗಿದೋಯ್ತು ಅವನ ಕತೆ. ಹಾಗೇನಿಲ್ಲ ಸರ್, ಯಾಕೆಂದ್ರೆ ಡೆವಲಪ್ಮೆಂಟ್ ಇದು ನೀವು ಒಂದು ಪಾರ್ಶ್ವವಾಯು ಪೀಡಿತ ರಾಜ್ಯವನ್ನು ಯಾಕೆ ಕನ್ಸಿಡರ್ ಮಾಡ್ತೀರಿ? ಇವ್ರು ಮಾತ್ರ ಮಾಡಲಿ ಆಯ್ತಪ್ಪ, ನಾನು ಇವ್ರನ್ನೂ ಕೇಳ್ತೀನಿ, ಇವ್ರನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡಿ. ನೀವು ಮಾಡಿದ್ದು ಯಾಕ್ರಿ ಮಾಡಿಲ್ಲ ಅಂತ ಕೇಳ್ತೀನಿ. ಕೇಂದ್ರ ಅಂತ ಬಂದಾಗ ಅವ್ರು ಕೊಡ್ತಾರೆ ಅಂದರೆ ಇಲ್ಲಿ ಯಾರನ್ನೂ ಇಲ್ಲಿ ಚಕ್ರವರ್ತಿ ಅಂತ ನಾವು ಯಾರು ನೇಮಕ ಮಾಡಿಲ್ಲ. ಇಲ್ಲಿರೋದು ಒಕ್ಕೂಟ ವ್ಯವಸ್ಥೆ. ಇಷ್ಟು ರಾಜ್ಯಗಳಿಂದ ತೆರಿಗೆ ತಗೊಳ್ಳಪ್ಪ, ಇಂದಿನ ಆಳ್ವಿಕೆ ಮಾಡಿನಲ್ಲಿ ಒಂಚೂರು ಭದ್ರತೆ, ಸೈನ್ಯ, ಅದು ಇದು ವಿಜ್ಞಾನ ನೋಡ್ಕೊಳ್ಳಪ್ಪ ಅಂತ ಬಿಟ್ಟಿರೋದು ಅಷ್ಟೇ ಹೊರತು ಎಕ್ಸ್ಟ್ರಾರ್ಡಿನರಿ ಏನಿಲ್ಲ ಇಲ್ಲಿ. ಸರ್ ಉತ್ತರ ಕೊಡ್ಲಾ ಸರ್? ಸರ್ ಈಗ ಅವ್ರು ಯಾವತ್ತೂ ನಾನು ಚಕ್ರವರ್ತಿ ಅಂತ ಹೇಳಿಲ್ಲ ಸರ್. ನೀವುಗಳು ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದು ಅವರು ಹೇಳಿರೋದಷ್ಟೇ, ರಾಷ್ಟ್ರಕ್ಕೆ ಅವರು ಹೇಳಿರೋದಷ್ಟೇ, ನಾವು ಹೇಳಿರೋದು ಜನಸೇವಕ ಅಂತ ಹೇಳಿ. ನಮ್ಮ ರಾಜ್ಯಕ್ಕೆ ವಿಮಾನಗಳು ಸ್ಟಾರ್ಟ್ ಆಗಲ್ವಾ ಸರ್? ಯಾವತ್ತು ನಮ್ಮ ರಾಜ್ಯದಲ್ಲಿ ರೋಡ್ ಶೋಗೆ ಮಾತ್ರ ವಿಮಾನ ಸ್ಟಾರ್ಟ್ ಆಗದ? ಓನ್ಲಿ ರೋಡ್ ಶೋಸ್ ಸರ್. ಯಾವತ್ತು ಯಾವ ನಗರದಿಂದ ಮಲ್ಲೇಶ್ವರಂದಿಂದ ಇನ್ಯಾವುದೋ ಇಸ್ರೋ ಇಲ್ಲಿಗೆ ಮಾತ್ರ ರೋಡ್ ಕಾರು ಚಲನೆ ಆಗೋದಿಲ್ಲ. ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಬರ ಬಂದಾಗ ನೆರೆ ಬಂದಾಗ ನಿಮ್ ನಾಯಕರು ಯಾರು ಬಂದಿದ್ರು, ಏನೇನು ಸಮೀಕ್ಷೆ ಮಾಡೋಗಿದ್ರೆ ನನಗೆ ಹೇಳ್ಬಿಡಿ. ಆ ಸಮೀಕ್ಷೆ ಪ್ರಕಾರ ಏನು ಇಂಪ್ಲಿಮೆಂಟ್ ಮಾಡಿದ್ರು ಹೇಳ್ಬಿಡಿ. ಬರ ಬಂದಾಗ ನೆರೆ ಬಂದಾಗ ಯಾವ ಒಂದು ಇದ್ರಲ್ಲಿ ಕೇಂದ್ರದಿಂದ ದುಡ್ಡು ಬಂದಿಲ್ಲ ಅಂತ ತಾವೇ ಹೇಳ್ಬಿಡಿ. ಬಂದಿಲ್ಲ ಅಂತ ಹೇಳ್ಬಿಡಿ. ಯಾಕೆಂದ್ರೆ 20,000 ಕೋಟಿ ಕೇಳಿಸ್ಕೊಳ್ಳಿ, 20,000 ಕೋಟಿ ನಷ್ಟ ಅಂತ ಹೇಳಿ ನಮ್ಮ ರಾಜ್ಯ ಬಾಯ್ ಬಡ್ಕೊಂಡ್ರು 1,800 ಕೋಟಿ, ಹಾರ್ಡ್ಲಿ 1,800 ಕೋಟಿ ಕೊಟ್ಟು ಮುಗಿಸ್ಬಿಟ್ರಿ. ಯಡಿಯೂರಪ್ಪನವರು ಖುದ್ದು ತುಮಕೂರಲ್ಲಿ ನರೇಂದ್ರ ಮೋದಿ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡು ನನ್ನ ರಾಜ್ಯಕ್ಕೆ 1,000 ಕೋಟಿ ನಷ್ಟ ಆಗಿದೆ, 30,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿದಾಗ್ಲೂ ಕೂಡ ನೆಕ್ಸ್ಟ್ ಯಡಿಯೂರಪ್ಪ ಮುಖ್ಯಮಂತ್ರಿ ಗಿರಿ ಕಳ್ಕೊಂಡ್ರೆ ಹೊರತು ರಾಜ್ಯಕ್ಕೆ 30,000 ಕೋಟಿ ಬರಲಿಲ್ಲ. ಇದು ಇಷ್ಟು ಬೇಗ ಬರ್ತು ಬಿಟ್ರ ನೀವು? ಇದೆಲ್ಲ ಶಾರ್ಟ್ ಟೈಮ್ ಮೆಮರಿ ಲಾಸ್ ಏನಾದ್ರು ಇದೆಯಾ ನಿಮಗೆ ಬಿಜೆಪಿ ಅವರಿಗೆ? ಡೆಫಿನೆಟ್ ಆಗಿಲ್ಲ ಸರ್. ಮತ್ತೆ ಕಾಂಗ್ರೆಸ್ ಅವ್ರಿಗೆ ಯಡಿಯೂರಪ್ಪನ ಇಷ್ಟನೇ ಮರ್ತು ಬಿಟ್ಟಿದ್ದೀರಿ ಆಗ್ಲೇ ನೀವು. ಅಲ್ಲ ರೀ, ಯಡಿಯೂರಪ್ಪನ ಇಷ್ಟನೇ ಮರ್ತು ಬಿಟ್ಟಿದ್ದೀರಿ ಆಗ್ಲೇ ನೀವು. ಇದು ಯಡಿಯೂರಪ್ಪನವ್ರು ಇಷ್ಟೇ ಮರ್ತು ಬಿಟ್ಟಿದ್ದೀರಾ ನೀವು ಆಲ್ರೆಡಿ. ಕೇಳಿ ಸರ್, ಅದಲ್ಲಿ
ಹಾಗಾದ್ರೆ ಎಷ್ಟು ಬಂದಿರೋಂಥದ್ದನ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡಲ್ಲ? ಕೇಂದ್ರದಿಂದ ಬಂದಿರೋಂಥದ್ದು 1800 ಕೋಟಿನ? 1800 ಕೋಟಿ. ಎಸ್ಟಿಮೇಷನ್ಸ್ ಯಾಕೆ ಬೇಕು ಹಾಕ್ಬೋದು ಸರ್? ಅಲ್ಲಿ ಸರಿಯಾಗಿ ಲೆಕ್ಕ ಹಾಕ್ಬಿಟ್ರೆ ಒಂದು ಜಿಲ್ಲೆಗೆ ಆಗಲ್ಲ 1800 ಕೋಟಿ, ಇದು ರಾಜ್ಯಕ್ಕೆ ಅಂತ 1800 ಕೋಟಿ ಕೊಟ್ಬಿಟ್ರಿ. ಸರ್ ಅದಕ್ಕೊಂದು ಮಾನದಂಡ ಇರುತ್ತಲ್ಲ ಸರ್. ಅದು ನಿರ್ಮಲಾ ಮೇಡಮ್ ಆಶೀರ್ವಾದ, ಏನ್ ಅದ್ಭುತ ಕೃಪಾ ಕಟಾಕ್ಷ ಅವ್ರ ನಮ್ಮ ಮೇಲೆ. ಮಾನದಂಡ 1800 ಇರುತ್ತಲ್ಲ ಕೋಟಿ ಒಂದ್ ಜಿಲ್ಲೆಗೆ ಆಗಲ್ಲ ಅದು ಸರ್. ಜಿಲ್ಲೆಗೆ ಆತರ ಅಂತ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ ಸರ್. ಅದಲ್ಲಿ ಅದಕ್ಕೊಂದು ಮಾನದಂಡ ಇರುತ್ತಲ್ಲ ಸರ್. ಅಲ್ಲಿ ಕೇಂದ್ರ ಸಮಿತಿ ಆಗ್ಬೋದು, ರಾಜ್ಯದ ವರದಿ ಆಗ್ಬೋದು, ಯಾವ ರೀತಿ ಸಲ್ಲಿಸಿರ್ತಾರೆ ಅನ್ನೋದ್ರ ಮೇಲೆ ಇದೆಲ್ಲ ಅದ್ರ ಮೇಲೆ depend ಆಗುತ್ತಲ್ಲ ಸರ್. ಸರಿ, ಅಲ್ಲಿ. ಆಯ್ತು. ಈಗ ನಿಮ್ ಪ್ರಕಾರ ಒಂದ್ ನಿಮಿಷ ಈಗ ರಾಜ್ಯದಲ್ಲಿ ನೆರೆ ಬಂದಿದ್ದೀರಿ ಅಂತ ಹೇಳ್ತಿದ್ದೀರಿ, ನೆರೆ ಬಂದಿದೆ, ಇವರೇನು ಬಗೆಹರಿಸ್ತಿಲ್ಲ ಅಂತ ಹೇಳಿ. ಅಕಾರ್ಡಿಂಗ್ ಟು ಬಿಜೆಪಿ ನಿಮ್ಮ ಪ್ರಕಾರ ಎಷ್ಟು ಸಾವಿರ ಕೋಟಿ ಬೇಕಾಗುತ್ತೆ ಇದಕ್ಕೆ? ಇದು ಈಗ ಯಡಿಯೂರಪ್ಪನವರು ಅವತ್ತು ಹೇಳಿದಾಗ 30,000 ಕೋಟಿ ಅಂತ ಹೇಳಿದ್ರಿ. ಆಯ್ತಪ್ಪ, ಸಿದ್ದರಾಮಯ್ಯನವರು ಇವತ್ತು 25,000 ಕೋಟಿ ಹೇಳಿದ್ರು ಅಂತ ಅಂದ್ಕೊಳ್ಳೋಣ. 20,000 ಕೋಟಿನ ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಅಂದ್ಕೊಂಬಿಡ್ರಿ ಫಾರ್ ಎಕ್ಸಾಂಪಲ್ಲು. 20,000 ಕೋಟಿಲಿ ಬಿಜೆಪಿ ಪ್ರಕಾರ ಎಷ್ಟು ಕೋಟಿ ನೆರೆ ಲಾಸ್ ಆಗಿರೋದು? ಸರ್ ಇವಾಗ ಎಸ್ಟಿಮೇಷನ್ಸ್ ಮಾಡುವಂಥದ್ದು ಲಕ್ಷಾಂತರ ರೂಪಾಯಿ ಏನಿರುತ್ತೆ, ಅದಕ್ಕೊಂದು ಇನ್ಶೂರೆನ್ಸ್ ಅನ್ನೋದು ಇದೆ. ಒಂದು ನಾನು ಹೇಳ್ತಾ ಇರೋಂಥದ್ದು, ರಾಜ್ಯ ಸರ್ಕಾರ, ನೀವು ಬರೀ ಕೇಂದ್ರದ ಬಗ್ಗೆ ಮಾತಾಡ್ತಿರಲ್ಲ ಸರ್, ರಾಜ್ಯ ಸರ್ಕಾರದ ದಾಯಿತ್ವ ಏನಿಲ್ವ ಸರ್? ಕೇಳ್ತೀನಿ ನಾನು ಅದನ್ನ ಕೇಳದೆ ಬಿಟ್ಟಿಲ್ಲ. ಡೈಮಂಡ್ ಅಗೇನು ನಾನೇನು ಕೇಳ್ತಿದ್ದೀನಿ ಅಂದ್ರೆ, ಇವ್ರೇನಂದ್ರೆ ನೋಡಿ, ಇದು ನಾನು ಕೇಳ್ತೀನಿ, ನಿಮ್ಮ ರೋಲ್ ಫಸ್ಟ್ ಕೇಳ್ತೀನಿ. ನಿಮ್ಮ ರೋಲ್ ನೀವು ಆನ್ಸರ್ ಮಾಡಿದ್ಮೇಲೆ ನಾನು ಕಶ್ಯಪ್ ಅವ್ರು ಕೇಳ್ತೀನಿ ಅದನ್ನ. ನೀವು ನಿಮ್ಮದು ಕೇಳಿದ ತಕ್ಷಣ ಸರ್ ಅವ್ರನ್ನ ಕೇಳಿ ಅಂದ್ರೆ ನಮಗೆ ಶಕ್ತಿ ಇಲ್ಲ, ನಮಗೆ ದೌರ್ಬಲ್ಯತೆ ಇದೆ, ನಮ್ಗೆ ಅವ್ರ ಎದುರುಗಡೆ ನಿಂತ್ಕೊಳ್ಳೋಕೆ ಆಗಲ್ಲ. 30,000 ಕೋಟಿಯಿಂದ ಯಡಿಯೂರಪ್ಪನ ಪ್ರಸ್ತಾಪ ಮಾಡಿಬಿಟ್ಟು ಕೆಲವೇ ತಿಂಗಳುಗಳಲ್ಲಿ ಮುಖ್ಯಮಂತ್ರಿ ಹುದ್ದೆ ಕಳ್ಕೊಂಡ್ಬಿಟ್ರು. ನಾವು ನೆಕ್ಸ್ಟು MLA ಟಿಕೆಟು ನಮ್ಮ ಕಡೆಯವ್ರು ಸಿಗಲ್ಲ, MP ಟಿಕೆಟು ಸಿಗಲ್ಲ, ಆ ಭಯಭೀತ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ಅನೌನ್ಸ್ ಮಾಡಿಬಿಡಿ ನೀವು. ಯಡಿಯೂರಪ್ಪನವ್ರು 30,000 ಕೋಟಿ ಅಂದ್ರೆ ಅದು ಲಾಸ್ ಅಲ್ಲ. ಡೆಫಿನೆಟ್ ಆ ತರ ಅಲ್ಲ ಸರ್, ತಪ್ಪು. ಹಾರ್ಡ್ಲಿ 1,800 ಕೋಟಿ ಕೊಟ್ರಿ ನೀವು ಸರ್. ತಾವ್ ಹೇಳ್ತಾ ಸರ್, ಇದು ಇವಾಗ ಮೊನ್ನೆ ಕೊಟ್ಟಿರೋದು ಅಡಿಷನಲ್ ಅಂತ ಕೊಟ್ಟಿರೋಂಥದ್ದು, ಅಡ್ವಾನ್ಸ್ ಅಂತ ಕೊಟ್ಟಿರೋಂಥದ್ದು, 384 ಅಂತ ಕೊಟ್ಟಿರೋಂಥದ್ದು ಅಡ್ವಾನ್ಸ್. ಯು ಕ್ಯಾನ್ ಕೈಂಡ್ಲಿ ಚೆಕ್ ಇಟ್ ಸರ್ ಪ್ಲೀಸ್. ಅಂದ್ರೆ ರಾಜ್ಯದ ನೆರೆ ಇರೋದು 384 ಕೋಟಿ ಸಾಲ್ವ್ ಆಗ್ತಿದೆ. ಅಡ್ವಾನ್ಸ್ ಅಂತ ಕೊಟ್ಟಿರೋಂಥದ್ದು. ಇದು ಫುಲ್ ಪೇಮೆಂಟ್ ಎಷ್ಟು? ಫುಲ್ ಪೇಮೆಂಟ್ ಸರ್ ಹಂತವಾಗಿ ಬರ್ತದೆ ಸರ್. ಯಾರೋ EMI ಕೊಡ್ತೀರಾ? ಸಮೀವುಲ್ಲಾ ಅವರು ಇದ್ದಾರೆ, ಸಮೀವುಲ್ಲಾ ಅವ್ರು ಮಾತಾಡ್ಸ್ಬಿಡ್ತೀನಿ. ಸಮೀವುಲ್ಲಾ ಅವರೇ, ನನ್ನ ಪಾಯಿಂಟ್ ಏನಂದ್ರೆ ಸಮೀವುಲ್ಲಾ ಅವರೇ, ಈಗ DK ಶಿವಕುಮಾರ್ ಅವ್ರನ್ನ ಮೆಂಟಲಿ ಹೆದರಿಸುವಂಥ ಕೆಲಸಗಳಾಯಿತು. ನೀವು ಈ ಹುದ್ದೆಗೆ ಸ್ಪರ್ಧಿ ಅಲ್ಲ, ನಾವು ಅಷ್ಟು ಸುಲಭಕ್ಕೆ ನಿಮಗೆ ಈ ಚೇರನ್ನು ಬಿಟ್ಕೊಟ್ಬಿಡಲ್ಲ ಅನ್ನೋ ಒಂದು ಮೆಸೇಜು ಸಿದ್ದರಾಮಯ್ಯ ಅವರ ಬಣದ ಕಡೆಯಿಂದ ಹೋಗ್ತಿದ್ಯಾ ಅಂತ? 100% ಅದು ಒಂದು ಕ್ಯಾಲ್ಕುಲೇಟೆಡ್ ಸ್ಟೇಟ್ಮೆಂಟ್. ಒಂದು ಎರಡು ವಿಚಾರವನ್ನ ಯತೀಂದ್ರ ಅವ್ರು ಹೇಳಿದ್ದಾರೆ. ಒಂದು ಸಿದ್ದರಾಮಯ್ಯನವರ ಅವರು ನಿರ್ಗಮನ, ರಾಜಕೀಯ ನಿರ್ಗಮನ. ಎರಡನೇದು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಈ ಸ್ಟೇಟ್ಮೆಂಟ್ ಅನ್ನ ಅವರು ಕೊಟ್ಟಿದ್ದಾರೆ. ಕೊಡೋದಕ್ಕಿಂತ ಮೊದಲು ಯೋಚನೆ ಮಾಡಬೇಕಿತ್ತು. ಅವರು ಶಾಸಕರು ಅಲ್ಲ, ವಿಧಾನ ಪರಿಷತ್ತಿನ ಸದಸ್ಯರು. ಆಯ್ತಾ? ಇಲ್ಲಿ ಎರಡು ಸಿಗ್ನಲ್ ಅನ್ನ ಕೊಡ್ತಿದ್ದಾರೆ. ಒಂದು, ಈಗ ರಾಜಕೀಯ ನಿರ್ಗಮನ ಅಂತಂದ್ರೆ ಯಾವಾಗ? ಈ ಅಧಿಕಾರಾವಧಿ ನವೆಂಬರ್ ಕ್ರಾಂತಿನಲ್ಲಿ ರಾಜಕೀಯ ನಿರ್ಗಮನನೋ ಅಥವಾ ಫುಲ್ ಟೈಮ್ ಅಲ್ಲ ಇದ್ದು ಬಿಟ್ಟು ರಾಜಕೀಯ ನಿರ್ಗಮನನೋ ಅಂತ ನಂಬರ್ 1 ಆ ಪ್ರಶ್ನೆ ಉದ್ಭವ ಆಗುತ್ತೆ. ಅದನ್ನ ಕ್ಲಾರಿಫಿಕೇಶನ್ ಮಾಡ್ಬೇಕಾಗಿದ್ದು ಹೈಕಮಾಂಡ್. ಯಾಕೆ ಅಂದ್ರೆ ಮಾತಾಡ್ತಿರೋರು ಬರೀ MLA ಅಲ್ಲ, ಇಕ್ಬಾಲ್ ಹುಸೇನ್ ಅಲ್ಲ, ಅಥವಾ ಇನ್ನೊಬ್ಬ ಯಾರು ಶಿವಗಂಗಾ ಬಸವರಾಜ್ ಅಲ್ಲ, ಅಥವಾ ಇನ್ನೊಬ್ಬ ಅಲ್ಲ. ಮಾತಾಡ್ತಿರೋರು ಮುಖ್ಯಮಂತ್ರಿಗಳ ಪುತ್ರ. ಎರಡನೇದು, ಒಂದು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವು ಮುಂದುವರಿತೀವಿ ಅಂದ್ರೆ ನೆಕ್ಸ್ಟ್ ಲೀಡರ್ಶಿಪ್ ಯಾರು ಅಂತ ಅವರು ಓಪನ್ ಆಗಿ ಹೇಳ್ತಿದ್ದಾರೆ. ಇದು ಅಗತ್ಯ ಇತ್ತ ಅನ್ನೋದು ಈ ಸಂದರ್ಭದಲ್ಲಿ ಇಂಥದ್ದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಅವರ ಪುತ್ರನಿಂದ ಅಗತ್ಯ ಇತ್ತ? ಈ ಸ್ಟೇಟ್ಮೆಂಟ್ ಕೋಲಾಹಲಕ್ಕೆ ಕಾರಣ ಆಗುತ್ತೆ ಅಂತ ಗೊತ್ತು. ಯಾಕಾಗಿ ಈ ಸ್ಟೇಟ್ಮೆಂಟ್ ಅವ್ರು ಏನ್ ಹೇಳ್ತಿದ್ದಾರೆ? ಜಾರಕಿಹೊಳಿ ಅವರು 2028ಕ್ಕೆ ನಾನು CM ರೇಸಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದ್ರ ಅರ್ಥ ಏನು? 2028 ಬಂದ್ರೂ ನಿಮಗೆ ಮುಖ್ಯಮಂತ್ರಿ ಪಟ್ಟ ನಾವು ಕೊಡೋದಿಲ್ಲ ಅನ್ನೋ ಸಂದೇಶವನ್ನ ಶಿವಕುಮಾರಿಗೆ ಈ ಸ್ಟೇಟ್ಮೆಂಟ್ ರವಾನೆ ಮಾಡುತ್ತೆ. ಈಗಷ್ಟೇ ಅಲ್ಲ, ಈಗ ಅಧಿಕಾರ ಹಸ್ತಾಂತರ ಅಲ್ಲ, 2028 ಜನರಲ್ ಎಲೆಕ್ಷನ್ ನಲ್ಲಿ ನಿಂತರೂ ಜನರಲ್ ಎಲೆಕ್ಷನ್ ನಂತರವೂ ಕೂಡ ಅಧಿಕಾರ ನಿಮಗೆ ಬಿಟ್ಕೊಡಲ್ಲ ಅನ್ನೋ ಸಂದೇಶನ ಅವರು ಸಾರ್ವಜನಿಕ ಸಭೆಯ ಮೂಲಕ ಮುಖ್ಯಮಂತ್ರಿ. ಈಗ ಇಲ್ಲಿ ಯದುಕುಮಾರ್ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ರು ಸರ್, ಅದೇ ಪ್ರಶ್ನೆ ನಾನು ಸ್ವಲ್ಪ ಮುಂದುವರಿಸ್ತೀನಿ. ಆ ಪ್ರಶ್ನೆನ ಏನಂತ ಹೇಳಿದ? ಆ ಪ್ರಶ್ನೆ, ಈಗ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಇದ್ದಾರೆ. ಹಿಂದೆ ಇದೇ ರಾಜಣ್ಣ, ಈ ಕಡೆ ಪರಮೇಶ್ವರ್ ಅವರು, ಒಂದಷ್ಟು ನಾಯಕರು ಮೀಟಿಂಗ್ಗಳೆಲ್ಲ ಮಾಡ್ತಿದ್ದಾಗ ನೋಟಿಸು, ಅದು ಇಕ್ಬಾಲ್ ಹುಸೇನ್ಗೂ ಆ ನೋಟಿಸ್ ಹೋಗಿದೆ, ರಾಮನಗರದ MLAಗೂ ಆ ನೋಟಿಸ್ ಹೋಯ್ತು. ಯಾಕೆ ಈ ಥರ ಮಾತಾಡ್ತೀರಿ ನೀವು ಮುಖ್ಯಮಂತ್ರಿ ಹುದ್ದೆ ಬಗ್ಗೆ, ಎಲ್ಲ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಾಯಿತು. ಹೇಳಾದ್ಮೇಲೆ ಈಗ ಯತೀಂದ್ರ ಸಿದ್ದರಾಮಯ್ಯರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ KPCC ಅಧ್ಯಕ್ಷರು ಇವರಿಗೆ ನೋಟಿಸನ್ನು ಜಾರಿ ಮಾಡಬೇಕಾ, ಇಲ್ಲ ಸ್ಟ್ರೈಟ್ ಅವೇ AICC ಅಧ್ಯಕ್ಷರೇ ಕೊಡಬೇಕಾ ನೋಟಿಸ್ ಇವರಿಗೆ ಅಂತ? ಚೆನ್ನಾಗಿದೆ ಪ್ರಶ್ನೆ, ಚೆನ್ನಾಗಿದೆ ಇದು.
ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಟ್ರು. ಓಕೆ ಆಯ್ತಾ, ನೋಟಿಸ್ ರಿಸೀವ್ ಮಾಡಿದಂತ ಇಕ್ಬಾಲ್ ಹುಸೇನ್ ಈಗ ಯತೀಂದ್ರ ಕಾಮೆಂಟ್ ಮಾಡಿದ್ದಾರೆ. ಈಗ ಕರೆಕ್ಟ್ ಹಾ, ಒಂದ್ ರೀತಿನಲ್ಲಿ ಎಳಸು ಸ್ಟೇಟ್ಮೆಂಟ್. ದೊಡ್ಡ ಮಂತಂದವರು ದೊಡ್ಡ ಸ್ಥಾನದಲ್ಲಿ ಇದೀರಾ, ನೀವು ಈ ತರ ಸ್ಟೇಟ್ಮೆಂಟ್ ಅನ್ನ ಮಾಡಬಾರ್ದು, ಗೌರವಯುತವಾಗಿ ಹೇಳಿಕೆಯನ್ನ ಕೊಡ್ಬೇಕು, ನಿಮ್ಮ ಮಾತಲ್ಲಿ ಶಕ್ತಿ ಇಲ್ಲ, ಯಾವುದೇ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ. ಇದು ಬೇಕಿತ್ತ ಕಾಂಗ್ರೆಸ್ ಅಲ್ಲಿ ಈ ಸಂದರ್ಭದಲ್ಲಿ? ಸರ್ ಇನ್ನೊಂದು ಪ್ರಶ್ನೆ ಇದೆ ಸಮೀಲ ಸರ್, ಇನ್ನೊಂದು ಪಾಯಿಂಟ್ ಏನು ಗೊತ್ತಾ ಸರ್, ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಕಾಂಗ್ರೆಸ್ನಲ್ಲಿ ತನ್ನ ಹಿಂದಿರುವ ಶಾಸಕರ ಬಲದ ಆಧಾರದ ಮೇರೆಗೆ ಮುಖ್ಯಮಂತ್ರಿ ಇವರೇ ಅನ್ನೋ ಒಂದು ನಿರ್ಧಾರ ಆಗ್ತಿದೆಯಾ, ಅಥವಾ ಡಿ ಕೆ ಶಿವಕುಮಾರ್ ಅವರು ನೀವು ತನುಮನ ಧನ ಅರ್ಪಿಸ್ಬಿಟ್ಟಿದ್ದೀರಾ, ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಜೈಲಿಗೆ ಹೋಗ್ಬಿಟ್ಟಿದ್ದೀರಾ, ಯಾವ ಶಾಸಕರು ಏನಾದರೂ ಹೇಳ್ಕೊಳ್ಳಿ ನಾವು ನಿಮ್ಮನ್ನು ಸೇವ್ ಮಾಡ್ತೀವಿ ಅಂತ ಏನಾದರೂ ಮಾತಿದ್ರೆ ಆ ಮಾತು ನಂಬ್ಕೊಂಡು ಡಿ ಕೆ ಶಿವಕುಮಾರ್ ಇಷ್ಟು ಮಾಡ್ತಿದ್ದಾರೆ. ಕಾರಣ ನಾಳೆ ದಿನ ಫ್ಲೋರ್ ಟೆಸ್ಟ್ ಆಗಿಬಿಟ್ರೆ, ಪಕ್ಷದ ಒಳಗಡೆ ಹೇಳ್ತಾ ಇದ್ದೀನಿ ನಾನು, ಪಕ್ಷದ ಒಳಗಡೆ ಒಂದು ಫ್ಲೋರ್ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಹಾರ್ಡ್ಲಿ 10-15 ವ್ಯಕ್ತಪಡಿಸುವವರು ನಾನು ಹೇಳ್ತಿರೋದು, ಎದುರುಗಡೆ ಬಂದು ಕೈ ಎತ್ತು ಅಂತವ್ರು ನಾನಿದ್ದೀನಿ ಅಂತ ಹೇಳಿ, ಆಚೆಗೆ ಆ ಕಡೆ 20 ಸಿಗಬಹುದು, ನೀವು ಗುಪ್ತ ಮತದಾನ ಮಾಡಿದ್ರೆ ಸಿಗಬಹುದೇ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇದನ್ನ ನಂಬ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆ ಕನಸು ಕಾಣ್ಬೇಕಾ ಹಗಲು ರಾತ್ರಿ ಅಂತ? ಇಲ್ಲ, ನನ್ನ ಸೋರ್ಸಸ್ ಪ್ರಕಾರ ಇದು ಹೊರಗಿನ ಲೆಕ್ಕಾಚಾರ. ನನ್ನ ಸೋರ್ಸಸ್ ಪ್ರಕಾರ ಹೈಕಮಾಂಡ್ ಮಟ್ಟದಲ್ಲಿ ಬಾಲ್ ಈಸ್ ಇನ್ ದಿ ಕೋರ್ಟ್ ಆಫ್ ಸೋನಿಯಾ ಗಾಂಧಿ. ಓಕೆ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವ ಅಧಿಕಾರವನ್ನ ಪಕ್ಷದ ವರಿಷ್ಠರು ಇನ್ಕ್ಲೂಡಿಂಗ್ ಎಐಸಿಸಿ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರಿಗೆ ಅವರು ಕೊಟ್ಟಿದ್ದಾರೆ. ಅದು ಇಲ್ಲಿವರೆಗೆ ಚರ್ಚೆ ಆಗಿಲ್ಲ. ಬಿಹಾರ್ ಚುನಾವಣೆ ನಂತರ ಚರ್ಚೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೋನಿಯಾ ಗಾಂಧಿ ಅವರಿಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದ್ರೆ, ಅಧಿಕಾರ ಹಸ್ತಾಂತರ ಮಾಡ್ಬೇಕಾ ಅಂತ ಸಂದರ್ಭದಲ್ಲಿ ಬೇಸರಗೊಳ್ಳುವ ನಾಯಕನನ್ನ ಕರೆಸಿ ಸಮಾಧಾನ ಮಾಡಿ ಪಕ್ಷದಲ್ಲೇ ಉಳಿಸ್ಕೊಳ್ಳುವ ಜವಾಬ್ದಾರಿ ಸೋನಿಯಾ ಗಾಂಧಿ ಅವರದು. ಇಲ್ಲ ಕೆಲವರಿಗೆ ಅಧಿಕಾರವನ್ನ ನಿರಾಕರಿಸಲಾಗುತ್ತಾ ಅಂತ ಸಂದರ್ಭದಲ್ಲಿ ಅಧಿಕಾರ ವಂಚಿತ ನಾಯಕನಿಗೆ ಕರೆಸಿ ಸಮಾಧಾನ ಮಾಡಿ ನನ್ನ ತೀರ್ಮಾನ ಇದು, ನೀನ್ ನಮ್ ಜೊತೆಗಿರು ಅಂತ ಮನವೊಲಿಸಿ ಜೊತೆಗಿಟ್ಕೊಳ್ಳುವಂತಹ ತೀರ್ಮಾನ ಸೋನಿಯಾ ಗಾಂಧಿ ಅವರು. ಇದಿಷ್ಟು ನನಗೆ ಗೊತ್ತು. ಉಳಿದಂತೆ ತನ್ನೋ ಮನ ಧನ, ಈಗ ಒಂದ್ ವಿಚಾರ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವರು ಈಗ ತನ್ನೋ ಮನ ಧನ ಅನ್ನೋದೊಂದು ಬಿಟ್ರೆ ಅವರು ಅದನ್ನ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಚರ್ಚೆ ಮಾಡೋಣ. ಒಂದು, ಪಕ್ಷಕ್ಕೆ ಅವರ ಲಾಯಲ್ಟಿ ಇಲ್ಲಿವರೆಗೆ ನಿರ್ವಿವಾದ, ಶಿಸ್ತಿನ ಸಿಪಾಯಿ ಅಂತ ನಾವು ಅವರ ಪಕ್ಷ ಅವ್ರನ್ನ ಕನ್ಸಿಡರ್ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಹುದ್ದೆಗೆ ನಾನು ಕೂಡ ಇದೇನೆ ಅಂತ ಅವ್ರು ಕ್ಲೈಮ್ ಮಾಡ್ಕೊಂಡಾಗ ಅದರಲ್ಲಿ ಏನ್ ತಪ್ಪಿರುತ್ತೆ? ತಪ್ಪೇನು ಇರಲ್ಲ. ಎರಡನೇದು, ಕಾಂಗ್ರೆಸ್ ಅಲ್ಲಿ ನೀವು ಹೇಳ್ತಿದ್ರಿ, ಕಾಂಗ್ರೆಸ್ ಅಲ್ಲಿ ವೀರಪ್ಪ ಮೊಯ್ಲಿ ಅವರನ್ನ ಚೀಫ್ ಮಿನಿಸ್ಟರ್ ಮಾಡಿದಾಗ ಅವ್ರಿಗೆ ಬೆಂಬಲ ಇತ್ತಾ? ಇಲ್ಲ. ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ಶಾಸಕರ ಬೆಂಬಲ ಇತ್ತಾ? ಇಲ್ಲ. ನಾವೇ ರಿಪೋರ್ಟ್ ಮಾಡಿದೀವಿ. ಏಕೆ ಆಂಟೋನಿ ಸೆಂಟ್ರಲ್ ಅಬ್ಸರ್ವರ್ ಆಗಿ ಬಂದಿದ್ರು, ನವಲ್ ಕಿಶೋರ್ ಶರ್ಮಾ ಸೆಂಟ್ರಲ್ ಅಬ್ಸರ್ವರ್ ಆಗಿ ಬಂದಿದ್ರು, ಹೋಮ್ ಮಿನಿಸ್ಟರ್ SB ಚವಾಣ್ ಬ್ಲಾಕ್ ಕಮಾಂಡೋಸ್ ಇಟ್ಕೊಂಡು ಅಬ್ಸರ್ವರ್ ಆಗಿ ಬಂದಿದ್ರು ಕುಮಾರಕೃಪದಲ್ಲಿ. ಇದೇ ಬಂಗಾರಪ್ಪನವರು 100 ಚಿಲ್ಲರೆ MLS ಇಟ್ಕೊಂಡು ಮೆರವಣಿಗೆ ಮಾಡಿದ್ರು. ಪಕ್ಕದಲ್ಲಿ ಕಾವೇರಿಯಿಂದ ಕುಮಾರಕೃಪ ನಡ್ಕೊಂಡ್ ಬಂದ್ರು. ಆ ಕ್ಷಣದಲ್ಲೂ ಕೂಡ 100ಕ್ಕೂ ಹೆಚ್ಚು MLS ಬಂಗಾರಪ್ಪ ಅವ್ರ ಜೊತೆಗಿದ್ರು. ಆದ್ರೂ ಮರುಗಳಿಗೆನಲ್ಲಿ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ತೆಗೆದು. ಇದಕ್ಕೆ ನಂತರ ರಾಜಕಾರಣದಲ್ಲಿ ಒಬ್ಬ ಮನುಷ್ಯ ಬೇಕು ಅಂದಾಗ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತನ್ನದೇ ಆದ ದಾರಿಗಳನ್ನ ಹುಡ್ಕೊಳ್ಳುತ್ತೆ. ಒಬ್ಬ ಮನುಷ್ಯನಿಗೆ ಮಾಡಬಾರ್ದು ಅಂತ ತಿಳ್ಕೊಂಡಾಗ ಆ ಮಾಡ್ದಲೇ ಇರೋದಕ್ಕೆ ಏನೆಲ್ಲ ಬೇಸ್ ಇದೆಯೋ, ಈಗ 1-to-1 ರಿಯಾಕ್ಷನ್, ಕಾನ್ಫಿಡೆನ್ಶಿಯಲ್ ರಿಯಾಕ್ಷನ್ ಇರುತ್ತೆ ಅಂತ 1-to-1 ಅಲ್ಲಿ ಏನ್ ಹೇಳಿರ್ತಾರೆ ಅಂತ ಯಾರಿಗಾರ ಗೊತ್ತಿರುತ್ತಾ? ಕರೆಕ್ಟ್. ತಿರ್ಚಿಬಿಟ್ರೆ ಏನ್ ಮಾಡ್ತೀರಾ? ಕರೆಕ್ಟ್. ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಈ ಪಾರ್ಟಿಲಿ ಹೇಳ್ತಾರೆ, ನಮಗೆಲ್ಲ ಪೊಲಿಟಿಕಲ್ ಸೈನ್ಸಲ್ಲಿ ಪಾಠಗಳಲ್ಲಿ ಓದಕ್ಕೆ ಅದ್ಭುತವಾಗಿರುತ್ತೆ. ಏನಂತ, ಶಾಸಕಾಂಗ ಪಕ್ಷದಲ್ಲಿ ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುತ್ತಾರೆ ಅಂತ. ಇದು ಹೈಕಮಾಂಡ್ಗಳಿರ್ತಕ್ಕಂಥ ಪಾರ್ಟಿಲಿ ಇದು ಹುಟ್ಟು ಸುಳ್ಳಿದು. ಯಾವ ಪಾರ್ಟಿಲಿ ಹೈಕಮಾಂಡ್ ಅಂತ ಇರುತ್ತಲ್ಲ, ಹೈಕಮಾಂಡ್ ಯಾರು ಹೇಳ್ತಾರೋ ಅವ್ರು CM ಆಗ್ತಾರೆ, ಸರ್ವವಿದಿತ ಅದು. ಹೇಳೋಕ್ಕೆ ಈ ಪಾಠಗಳಲ್ಲಿ ಓದ್ಕೊಳ್ಳೋಕ್ಕೆ ಈಗ 100 ಜನ ಶಾಸಕರು ಹೇಳ್ತಾರೆ. ಸಮೀವುಲ್ಲಾ ಅವರು ಬಂಗಾರಪ್ಪನವ್ರು 100 ಜನ ಶಾಸಕರು ಕರ್ಕೊಬಂದರು, ಇಳಿಸಿ ಬಿಸಾಕಿದ್ರು ಅವ್ರನ್ನ ಅಂತ ಹೇಳಿ. 100 ಜನ ಶಾಸಕರು ಸಾಲದೆ ಒಬ್ಬ ಮುಖ್ಯಮಂತ್ರಿನ ಎಲೆಕ್ಟ್ ಮಾಡೋಕ್ಕೆ. ಇಲ್ಲೇನಾದರೂ ಸಿದ್ದರಾಮಯ್ಯನವರು ಇಳಿಸಿದ ಮೇಲೋ ಉತ್ತರಾಧಿಕಾರಿ ಅಂತ ಬಂದಾಗ ಅದನ್ನು ಸಿದ್ದರಾಮಯ್ಯನವರ ಬಣದವರು ಅಲ್ಲದೆ ಇನ್ಯಾರಿಗೋ ಕೊಟ್ಟುಬಿಡ್ತಾರೆ ಅಂದರೆ ನಾವು ಸರ್ಕಾರನೇ ಕೆಡವು ಹಾಕ್ತೀವಿ, ವಿ ಆರ್ ದ ಪವರ್ಫುಲ್, ಇದ್ದರೆ ನಾವಿರ್ತೀವಿ, ಇಲ್ಲಾಂದ್ರೆ ಯಾರೂ ಇರ್ಕೂಡ್ದು. ಈ ಮೆಸೇಜ್ ಕೊಡ್ತಾ ಇದ್ದಾರಾ ಯತೀಂದ್ರ ಸಿದ್ದರಾಮಯ್ಯನವರು? ನೋಡಿ, ಯತೀಂದ್ರ ಸಿದ್ದರಾಮಯ್ಯನ ಆ ರೀತಿ ಏನೂ ಮೆಸೇಜ್ ಕೊಡ್ತಾ ಇಲ್ಲ. ಪಕ್ಷದ ಒಳಗಡೆ ಎಲ್ಲರೂ ಶಿಸ್ತಿನ ಸಿಪಾಯಿಗಳು ಅಂತ
ದುಸ್ಸಾಹಸಕ್ಕೆ ಯಾರೂ ಕೈ ಕೆಪಿಸಿಸಿ ಅಧ್ಯಕ್ಷ ನೋಟಿಸ್ ಯಾರು ಕೊಡಬೇಕು? ಇವಾಗ ನೋಡಿ, ಇವತ್ತು ನಾಳೆ KPCC ಯತೀಂದ್ರ ಅವ್ರಿಗೆ ಅದನ್ನ ಮುಂದಿನ ದಿನಗಳಲ್ಲಿ ಡಿಸೈಡ್ ಮಾಡುತ್ತೆ ಪಾರ್ಟಿ ಏನ್ ಮಾಡಬೇಕು ಅಂತ. ಇದು ಅಶಿಸ್ತಲ್ವಾ? ನೋಡಿ, ಹೌದು, ಅಶಿಸ್ತಾಗಿ ಯಾರೇ ಹೊರತು ಇಕ್ಬಾಲ್ ಹುಸೇನ್ ಮಾಡಿದ್ರು ಯಾವ ತಪ್ಪು, ನೋಡಿ, ಯತೀಂದ್ರ ಯಾರೇ ಸಿದ್ದರಾಮಯ್ಯ ಮಾಡಿದ್ರು ಸ್ಟೇಟ್ಮೆಂಟ್ ಸರಿನಾ? ಕೊಟ್ಟರುವೆ ಅದ್ರ ವಿರುದ್ಧವಾಗಿ ಪಕ್ಷದ ಚೌಕಟ್ಟಿನಲ್ಲಿ ಏನೇನು ನೋಟಿಸ್ ಕೊಡಬೇಕು ಶಿವಕುಮಾರ್ ಟೈಪ್ ಮಾಡ್ತಾ ಇದಾರಾ? ನೋಟಿಸ್ ಟೈಪ್ ಮಾಡ್ತಾ ಇದಾರೆ ಈಗ ಹಂಗಾದ್ರೆ ಈಗ ನೋಡಿ, ಸಿದ್ದರಾಮಯ್ಯ ಅದನ್ನ ಪಕ್ಷದ ಇದು ವೇದಿಕೆ ಒಳಗಡೆ ಡಿಸೈಡ್ ಮಾಡ್ತಾರೆ ಏನು ಮಾಡಬೇಕು ಅಂತ, ಅದನ್ನು ಮುಂದಿನ ದಿನಗಳಲ್ಲಿ. ಬಟ್ ಲೀಡರ್ಶಿಪ್ ಯಾರಿಗೆ ಏನು ಕೊಡಬೇಕು, ಯಾವ ವರ್ಗದ ನಾಯಕನಿಗೆ ಏನು ಲೀಡರ್ಶಿಪ್ ಕೊಡಬೇಕು ಅಂದರೆ ಪಕ್ಷದ ಚೌಕಟ್ಟಿನಲ್ಲಿ ಅದು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೊರತು ಯಾರೋ ಒಬ್ರು ಯತೀಂದ್ರ ಸಿದ್ದರಾಮಯ್ಯನ ಸ್ಟೇಟ್ಮೆಂಟ್ ತಗೊಂಡು ಕೇಳ್ರಿ. ಈಗ ನಾವು ನಿಮ್ಮ ಪಕ್ಷದ ಒಳಗಡೆ ಏನೋ ಮಾತಾಡಿಕೊಂಡು ಈಗ ಇದೆ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಕಡೆ ಸಿದ್ದರಾಮಯ್ಯನವರು ಇದ್ದಾಗ ಒಂದು ಕಡೆ DKಶಿ ಇದ್ದಾಗ ಅವ್ರವ್ರು ಮಾತಾಡ್ಕೊಂಡ್ಬಿಟ್ರು ಅಂದರೆ ಮೂಲಗಳಿಂದ ಮಾಹಿತಿ ಅಂತ ಮಾತಾಡ್ತಾ ಇದ್ವಿ ನಾವು. ಹಿಂಗೇನೋ ಬಂದಿದೆ ಅಂತ ನೀವು ಹೇಳ್ಬಿಡ್ಬೋದಾಗಿತ್ತು. ಆಚೆ ಬಂದಿದ್ರೇನ್ರಿ ಅವರು, ಯಾರ ಹತ್ರ ಹೇಳಿದ್ರು ರೀ ಅವರು ಅಂಥೇಳಿ ಓಪನ್ ಆಗಿ ಬಂದು ಮಾಧ್ಯಮಗಳ ಮುಂದೆ ಬಂದು ಅವ್ರು ಮಾತಾಡ್ತಿದ್ದಾಗ ಇದ್ಯಾವ ಪಕ್ಷದ ಚೌಕಟ್ರಿ, ಇದು ಬೀದಿಲಿ ಹೇಳ್ತಾರೋ ಮಾತಿದ್ದು, ಆಚೆ ಬೀದಿಲಿ ಬಂದು ಹೇಳ್ತಿರೋ ಮಾತಿದ್ದು. ಈ ಥರ ಹೇಳಿದಾಗ ಉತ್ತರದಾಯಿತು ಅವರು ಇಟ್ಕೊಳ್ಬೇಕಾಗತ್ತೆ. KPCC ಅಧ್ಯಕ್ಷ ನನಗೆ ಶಕ್ತಿ ಇದೆ, ನಾನು CM ಮಗ ಆದರೂ ಬಿಡಲ್ಲ, AICC ಅಧ್ಯಕ್ಷರ ಮಗ ಆದರೂ ಬಿಡಲ್ಲ, ತಪ್ಪೇ ಮಾಡಲಿ ನೋಡೋಣ DK ಶಿವಕುಮಾರ್ ಅವ್ರು. ಹಂಗಾದ್ರೆ ಅದು ನೋಡಿ, ಮಾಡಬೇಕಲ್ಲ ಅದನ್ನು. ನೋಡಿ, ರೆಹಮಾನ್ ಖಾನ್ ಅವರು ಶಿಸ್ತಿನ ಕಮಿಟಿ ಪ್ರೆಸಿಡೆಂಟ್ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಅದನ್ನು ಡಿಸೈಡ್ ಮಾಡ್ತಾರೆ. ಬಟ್ ಯತೀಂದ್ರ ಅವರು ಹೇಳಿರೋ ಸ್ಟೇಟ್ಮೆಂಟ್ಗೂ ಪಕ್ಷಕ್ಕೂ ಅದು ಸಂಬಂಧ ಅಲ್ಲ. ಪಕ್ಷದ ಉನ್ನತವಾದ ನಾಯಕರಾದ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಯಾರು ಸೈದ್ಧಾಂತಿಕ ಮುನ್ನಡೆಸುವಿಕೆ ಅಂತ ನೋಡಿ, ಸೈದ್ಧಾಂತಿಕ ಈ ಕಡೆಯಿಂದ ಬರ್ತಾ ಇದ್ರಲ್ಲ, ಅದು ಯಾವ ತರ ಅದು ರೂಟ್ ಗೊತ್ತಾಗಲಿಲ್ಲ. ಆ ಹುದ್ದೆನೂ ಯಾರು ಇಲ್ಲಿರುವ ನಾಯಕರು ಡಿಸೈಡ್ ಮಾಡೋಂಗಿಲ್ಲ. ಏನು ಡಿಸೈಡ್ ಮಾಡಬೇಕು, ಯಾರಿಗೆ ಏನಿಗೆ ಉತ್ತರಾಧಿಕಾರತ್ವ ಕಾಯ್ದೆ ಡಿಸೈಡ್ ಮಾಡಬೇಕು. ಅಲ್ಲ ನೋಡಿ, ಯಾರಿಗೆ ಏನು ಹುದ್ದೆ ಕೊಡಬೇಕು, ಯಾರಿಗೆ ಏನು ಪ್ರೆಸಿಡೆಂಟ್ ಮಾಡಬೇಕು, ವೈಸ್ ಪ್ರೆಸಿಡೆಂಟ್ ಮಾಡಬೇಕು, ಇಲ್ಲ ಒಂದು ಮಂತ್ರಿನೋ ನಿಗಮ ಮಂಡಳಿ ಮಾಡಬೇಕಾಗಿರೋದು ಎಲ್ಲ ಡಿಸೈಡ್ ಮಾಡುವುದು ಹೈಕಮಾಂಡ್ ಹೊರತು ಇಲ್ಲಿ ಯಾರು ಕೊಡುವ ಸ್ಟೇಟ್ಮೆಂಟ್ಗೆ ಇವರು ಉತ್ತರಾಧಿಕಾರಿ ಅವರು ಉತ್ತರಾಧಿಕಾರಿ ಕೊಡೋ ಸ್ಟೇಟ್ಮೆಂಟ್ಗೆ ಇಲ್ಲಿ ಆಸ್ಪದ ಕೊಡಲ್ಲ. CM ಹೇಳಿದ್ದಾರೆ, ಯಾರು DCM CM ಕುರ್ಚಿ ಖಾಲಿ ಇಲ್ಲ, ಏನಿದ್ರು ಹೈಕಮಾಂಡ್ ಡಿಸಿಷನ್ ತಗೊಳ್ಳೋದಕ್ಕೆ ನಾವೆಲ್ಲ ಅದಕ್ಕೆ ಭದ್ರಾಗಿರ್ಬೇಕು ಅಂತ. ಬಟ್ ಯತೀಂದ್ರ ಸಿದ್ದರಾಮಯ್ಯನವರ ಜೀವನದ ಸಂಧ್ಯಾಕಾಲ, ಇಳಿ ಸಂಜೆ, ಮುಕ್ತಾಯದ ಹಂತದಲ್ಲಿ ಅಂತ ಬಂದಾಗ ಅದನ್ನ ಬೇರೆಯವ್ರು ಮಾತಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಬೇರೆ ಕಥೆ ಆಗ್ಬಿಡ್ತಿತ್ತು. ಅದು ಏನು ಸಿದ್ದರಾಮಯ್ಯನವರಾಗಲಿ ಇಳಿಸಕ್ಕೆ ಪ್ಲಾನ್ ಮಾಡ್ತಿದ್ದು, ಮಗನೇ ಮಾತಾಡಿದಾಗ ಅಷ್ಟು ಜೋರಾಗಿ ಮಾತಾಡೋಕ್ಕಾಗಲ್ಲ ಅಂತ ಅವರೇ ಇಳಿ ಸಂಜೆ ಅಂತ ಹೇಳಿದಾಗ ಈ ಕಡೆ ಅವ್ರಿಗೂ ಸಾಕಾಗಿದೆ ಅನ್ನೋ ರೀತಿ ಮೆಸೇಜ್ ಇರಬೇಕು. DK ಶಿವಕುಮಾರ್ ಅವರೇ, ನಿಮಗೇನಿಲ್ಲ, ಸತೀಶ್ ಜಾರಕಿಹೊಳಿ ನಾವು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಏಕಮೇವಾದ್ವಿತೀಯ ನಾಯಕ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟಿದ್ದೀವಿ, ನೋಡಿ ಅವಿರೋಧವಾಗಿ ಆಯ್ಕೆ ಮಾಡಿಬಿಟ್ಟಿದ್ದೀವಿ ನಾವೆಲ್ಲ, ಆ ಥರದ ಮೆಸೇಜ್ ಆಯಿತು. ನೋಡಿ, ಆ ಮೆಸೇಜ್ನ ಕೊಡೋಕ್ಕೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಆ ಮೆಸೇಜ್ನ ಕೊಡೋಕ್ಕೆ ಇಲ್ಲಿ ಯಾರುವ ಲೀಡರ್ಗಳಿಗೆ ಒಂದು ಅಪ್ರೂವಲ್ ಕೊಟ್ಟಿಲ್ಲ, ಇಲ್ಲ ರಿಟರ್ನ್ ಒಂದು ಬ್ಲಾಂಕೆಟ್ ಇದು ಕೊಟ್ಟಿಲ್ಲ. ನೀವೇ ನಿಮ್ಮ ಹೇಳಿಕೆಗಳನ್ನ ಈಗ ಎರಡೂ ಇವರೇ ಮಾತಾಡ್ತಾರೆ. ಇದಿಷ್ಟ ಈಗ ಹೈಕಮಾಂಡ್ ಹೇಳುತ್ತೆ ಅನ್ನೋಂಗಿದ್ರೆ ಯತೀಂದ್ರ ಸಿದ್ದರಾಮಯ್ಯನವ್ರ ಮೇಲೆ ನಿಜವಾಗಿ ಇವ್ರ ಹೈಕಮಾಂಡ್ಗೆ ಆ ಶಕ್ತಿ ಇದೆ, ಇದು ಹಲ್ಲು ಕಿತ್ತು ಹಾವಲ್ಲ, ಈ ಹಾವಿಗೆ ಹಲ್ಲೆಲ್ಲ ಇದೆ, ಬರೀ ಬುಸುಗುಡ್ತಾ ಇಲ್ಲ ಅದು ಅಂತಿದ್ದಿದ್ರೆ DK ಶಿವಕುಮಾರ್ ಅವರಾದರೂ ಬೀಯಿಂಗೆ KPCC ಪ್ರೆಸಿಡೆಂಟು ಆ ಕೆಲಸ ಮಾಡಬೇಕು. ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೂ ಮಾಡಬೇಕು. ಯಾಕೆ ಹಿಂಗೆ ಅಸಂಬದ್ಧವಾಗಿ ಮಾತಾಡ್ತಾ ಇದ್ದೀರಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ್ರು, ಬಾಯಿ ಮುಚ್ಕೊಂಡಿರಬೇಕು, ಇದೇ ವರ್ಡು, ಕೋಟ್ ಅನ್ ಕೋಟ್, ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಎಂದಿದ್ರು. ಈ ಮಾತಿದೀಗ ಯತೀಂದ್ರ ಸಿದ್ದರಾಮಯ್ಯ ಅನ್ವಯಿಸುತ್ತಾ ಅನ್ವಯಿಸಲ್ವಾ? ಇವರು ಅದಕ್ಕೆ ಮೀರಿದವರು ಅಂತ ಕಾಣುತ್ತೆ ಸರ್. ಅದಕ್ಕೆ ಅತೀತರ ನಾವ್ ಸರ್ ಇನ್ನೊಂದು ನೋಡ್ಬೇಕಾಗುತ್ತೆ ಸರ್. ಇಲ್ಲಿ ಇದೊಂಥರ ಮೂಲ ಕಾಂಗ್ರೆಸ್ಸಿಗರು ವಲಸೆ ಕಾಂಗ್ರೆಸ್ಸಿಗರ ಸಂಘರ್ಷ ಅಂತ ಅನ್ಸಲ್ವ ಸರ್ ನಿಮ್ಗೆ? ಮೇಲ್ನೋಟಕ್ಕೆ ಅಂತ ಅನ್ಸಲ್ವ ಸರ್? ಜನನು ಹಂಗೆ ಮಾತಾಡ್ಕೊಂತಾರೆ, ಮೂಲ ಕಾಂಗ್ರೆಸ್ಸರಿಗೆ ನೆಲೆ ಇಲ್ಲ, ಬೆಲೆ ಇಲ್ಲ, ವಲಸೆ ಕಾಂಗ್ರೆಸ್ಗರ ಬಂದೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಅವರೇ ರಾಜ್ಯಭಾರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಆತರ ಈಗ ವಲಸಿಗ ಕಾಂಗ್ರೆಸ್ಸಿಗರೊಬ್ಬರೇ ಬಂದು ಬಳ್ಳಾರಿ ಪಾದಯಾತ್ರೆ ಮಾಡಿ ಪಕ್ಷ ಸಂಘಟನೆ ಮಾಡಿಕೊಂಡು ಅವತ್ತಿನ ಉಮೇದಲ್ಲಿ ಅಧಿಕಾರಕ್ಕೆ ಬಂದಿದ್ದು ನಿಜ ಅಲ್ವೇ? ಈಗ ಓಕೆ, ಮೂಲದವರಿಗೆ ಅಷ್ಟು ತಾಕತ್ತಿದ್ದಿದ್ರೆ ವಲಸಿಗರ ಮೇಲೆ ಅವಲಂಬಿತವಾಗುವಂತ ಪಕ್ಷ ಅವಶ್ಯಕತೆ ಇರ್ತಿರ್ಲಿಲ್ವಲ್ಲ? ಆತರ ಇದ್ದಿದ್ರೆ ಮುಖ್ಯಮಂತ್ರಿಗಳು ಪದೇ ಪದೇ ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತ ಯಾಕೆ ಹೇಳ್ತಾ ಇದ್ರು ಸರ್? ಇಂಡಿಯಾ ಟುಡೇ ಯಾಕೆ ಸಂದರ್ಶನ ಕೊಡ್ತಾ ಇದ್ರು ಸರ್? ಅದೇ DCM ಅವರು ದೇರ್ ಇಸ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಹೈಕಮಾಂಡ್ ಅಂತ ಯಾಕೆ ಹೇಳ್ತಾ ಇದ್ರು ಸರ್? ನಾನು ಹೇಳುದು ಕಾಂಗ್ರೆಸ್ ಭಾಷೆ ಅವ್ರಿಗೆ ಶಿಶುಗೆ, ಯಾರು ಶಿಶು ಇವಾಗ ಮಾತಾಡಿತ್ತಲ್ಲ, ಅದು ಶಿಶುಗೆ KPCC ಅಧ್ಯಕ್ಷರು ಒಂದು ಪಾಠ ಹೇಳ್ಬೇಕಲ್ವಾ? ಪಾಠ ಹೇಳ್ಬೇಕಲ್ವಾ? ಎಲ್ಲರಿಗೂ ಪಾಠ ಹೇಳ್ತಾರೆ ಅವರು, ಎಲ್ರಿಗೂ ಸೆಟಲ್ಮೆಂಟ್ ಮಾಡ್ತಾರೆ, ಎಲ್ರಿಗೂ ಪಾಠ ಹೇಳ್ತಾರೆ, ಕಿರಣ್ ಮಜುಮ್ದಾರ್ಗೂ ಪಾಠ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಈ ಶಿಶುಗೆ ಇಕ್ಬಾಲ್ ಹುಸೇನ್ ಹೇಳ್ದಂಗೆ ಒಂದು ಪಾಠ ಹೇಳ್ಬೇಕಲ್ವಾ ಸರ್? ಫೈನ್ ಸಮೀವುಲ್ಲಾ ಸರ್, ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿಚುವೇಶನ್ ನೋಡಿದ್ರೆ ಅನೇಕ ರಾಜ್ಯಗಳಲ್ಲಿ ಅಂತ ಚೆಕ್ ಮಾಡಿಕೊಂಡಾಗ ತುಂಬಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ. ಈ ಕಡೆ ಇರೋದು ಬಲಿಷ್ಠವಾದ ಸ್ವಲ್ಪ ಬಲಾಢ್ಯವಾದ ರಾಜ್ಯ ಅಂದರೆ ಅವ್ರಿಗೆ ಕರ್ನಾಟಕ ಮಾತ್ರ.
ಇದರಾಚೆಗೆ ಅಂತ ಪ್ರಶ್ನೆ ಬಂದರೆ ಇದರಾಚೆಗೆ ಅಂತ ಪ್ರಶ್ನೆ ಬಂದರೆ ಬಿಹಾರದ ಎಲೆಕ್ಷನ್ ಇದೆ. ಇಂಥ ಟೈಮಲ್ಲಿ ಡಿ ಕೆ ಶಿವಕುಮಾರ, ಸಿದ್ದರಾಮಯ್ಯನವರ, ಯತೀಂದ್ರನ, ಸತೀಶ್ ಜಾರಕಿಹೊಳಿನ ಇದು ಡಿಸೈಡ್ ಮಾಡುತ್ತಾ ಹೈಕಮಾಂಡ್ ಅಂತ. ಸಂಪರ್ಕ ಸಾಧ್ಯವಾಗ್ತಾರೆ. ನಾನು ಮತ್ತೆ ಮಾತಾಡ್ತೀನಿ ಅವ್ರನ್ನ ಒಂದು ಬ್ರೇಕ್ ಆದ್ಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಈ ತರಹದ ಮಾತುಗಳು ಬರೀ ಯತೀಂದ್ರ ಸಿದ್ದರಾಮಯ್ಯನವರೇ ಮಾತಾಡ್ತಿದ್ದಾರೆ ಅಂತ ಹೇಳ್ಕೊಂಡ್ರೆ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತುಂಬ ನಾವೇ ಶಿಶುಗಳಾಗ್ಬಿಡ್ತೀವಿ. ಬರೀ ಯತೀಂದ್ರ ಅವ್ರ ಮಾತು, ಯಾರೊಬ್ಬರು MLC ಹೇಳಿರೋ ಮಾತು ಅಂತ ಹೇಳಿ. ಯಾಕಂದರೆ ಒಬ್ಬರು ಮುಖ್ಯಮಂತ್ರಿ ಮಗ ಆಗಿರೋದ್ರಿಂದ ಏನೋ ಒಂದು ಆಧಾರವಾಗಿ ಇಟ್ಕೊಂಡೇ ಮಾಡಿರ್ತಾರೆ. ಇಲ್ಲ ಪಕ್ಷದ ನಿರ್ಧಾರವನ್ನು ಅವ್ರು ಹೇಳ್ಕೊಂಡಿರಬೇಕು, ಇಲ್ಲ ಅವರ ತಂದೆಯ ಆ ಬಣದ ಆಸೆಯನ್ನು ಅಭಿವ್ಯಕ್ತಿಯಾಗಿ ಇಲ್ಲಿ ಆಚೆ ಇಟ್ಟಿರ್ಬೇಕು ಅವರು. ಇದು ಇವ್ರುಗಳ ಆಸೆನಾ, ಈ ಬಣದ ಆಸೆನಾ? ಇದು ನೋಡಿ, ನಾನು DK ಅಂತಾನೆ ಮಾತಾಡಲ್ಲ. ಇಲ್ಲಿ ಯಾರನ್ನಾದರೂ CM ಮಾಡಿದ್ರು ಅದು ಬಣ ಅಂತ ಬಂದಾಗ ಸಿದ್ದರಾಮಯ್ಯವ್ರ ಬಣದವರೇ ಆಗಬೇಕು, ಬೇರೆಯವ್ರು ಬೇಕಾಗಿಲ್ಲ ನಮಗೆ. ಇಲ್ಲಿ ಯಾವ ಬಣನೂ ಇಲ್ಲ. ಯಾಕೆಂದ್ರೆ DK ಬಣದ ಮೇಲೆ ಅನೇಕ ಸಂದರ್ಭಗಳಲ್ಲಿ ಇವರು ಪಕ್ಷ ಚೌಕಟ್ಟಿನ ಒಳಗಡೆನೋ ಬೇರೆ ಸಂದರ್ಭಗಳಲ್ಲೋ ಎರಡು ಕಡೆ ಮೀಸೆ ತಿರುಗಿಸ್ಬಿಟ್ಟಿರ್ತಾರೆ. ಈಗ ಮತ್ತೆ ಅವ್ರು CM ಆಗ್ಬಿಟ್ಟಾಗ ನಮ್ಮ ಗತಿ ಏನು? ಸಿದ್ದರಾಮಯ್ಯನವರು ನೀವು ನಮ್ಮನ್ನು ಏನಾದರೂ ಒಂದು ಆಧಾರ ಮಾಡಿಬಿಟ್ಟು ಹೋಗ್ಬೇಕು, ನೀವು ಹಂಗೆ ಹೇಳಿದ್ಬಿಟ್ರೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ. ಸಹಜವಾಗಿ ಅವರು ಅಲೋತ್ಕೊಂಡಿರ್ತಾರೆ. ನೋಡಿ, ಕಾಂಗ್ರೆಸ್ಸಲ್ಲಿರೋದು ಒಂದೇ ಬಣ, ಅದು ಕಾಂಗ್ರೆಸ್ ಬಣ. ಯಾವ ಬಣನೂ ಇಲ್ಲ. ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಆ ಬಣದ ನಾಯಕರು, ಈ ಬಣದ ನಾಯಕರು, ನಾವು ಮಾಡ್ತೀವಿ, ನಾವೇ ಅನೌನ್ಸ್ ಮಾಡ್ತೀವಿ ಅನ್ನೋ ಪರಂಪರೆ ಇಲ್ಲ. ಏನೇ ಒಂದು ಹುದ್ದೆ ಕೊಟ್ಟರು, ಏನೇ ಒಂದು ಸ್ಥಾನ ಕೊಟ್ಟರು ಅದು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೊರತು ಇಲ್ಲಿರೋ ನಾಯಕರು ಯಾರೂ ತೀರ್ಮಾನ ಮಾಡೋಕ್ಕೆ ಅವ್ರಿಗೆ ಒಂದು ಅಧಿಕಾರ ಇಲ್ಲ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವ್ರು ಏನು ಮರ್ಮ ಇಟ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅದು ಒಳಾರ್ಥ ಹೇಳ್ಕೊಂಡು ಸ್ಟೇಟ್ಮೆಂಟ್, ಅದು ಪಕ್ಷದ ಸ್ಟೇಟ್ಮೆಂಟ್ ಅಲ್ಲ. ಹಾಗಾಗಿ ಪಕ್ಷದ ವೇದಿಕೆಯಲ್ಲಿ ಏನು ತೀರ್ಮಾನ ಆಗಿದೆ ಮುಖ್ಯಮಂತ್ರಿ ಹುದ್ದೆ, ಅದು ಗೋಡೆ ಒಳಗಡೆ ತೀರ್ಮಾನ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಕಾಂಗ್ರೆಸ್ ಹೈಕಮಾಂಡ್ ಏನಾರ ತೀರ್ಮಾನ ಕೊಟ್ಟರೆ ನಾವು ಅದಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯನವರೇ ಹೇಳಿರಬೇಕಾದ್ರೆ ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ಗೂ ಈ CM ಸ್ಟೇಟ್ಮೆಂಟ್ಗೂ ತಾಳೆ ಹಾಕೋ ಅವಶ್ಯಕತೆ ಇಲ್ಲ. ಇವಾಗಲೇ 28 ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆಲ್ಲ ಕಾಲ ನಿರ್ಧಾರ ಮಾಡುತ್ತೆ, ಹೈಕಮಾಂಡ್ ನಿರ್ಧಾರ ಮಾಡೋಕ್ಕೆ ಕಾಲ ನಿರ್ಧಾರ ಮಾಡುತ್ತೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಏನು ಯಾರು ಕೊಡಬೇಕು ಅಂತ. ಈ ಸ್ಟೇಟ್ಮೆಂಟ್ಗಳು ಅಪ್ರಸ್ತುತ. ಮೇಜರ್ ಡಿಸಿಷನ್ ಆಗಿಬಿಡುತ್ತೆ, 14ಕ್ಕೆ ಬಿಹಾರ ರಿಸಲ್ಟ್ ಬರುತ್ತೆ, ಏನೋ ಮೇಜರ್ ಅಂತ ಮಾತಾಡ್ತಿದಾರಪ್ಪ. 4 ದಿನಗಳಲ್ಲಿ ಏನೋ ಮಹಾನ್ ಘಟಿಸುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ. ಏನದು ಆ ಮಹಾನ್ ಎನ್ನುವುದು ಏನು? ಇದರಲ್ಲಿ 2.5 ವರ್ಷ ಆಯಿತು ನಾವು ಜನಕ್ಕೆ ಏನು ಕೊಟ್ಟಿದ್ದೀವಿ, ಒಂದು ಮಹಾನ್ ಒಂದು ಸಾಧನಾ ಸಮಾವೇಶ ಮಾಡ್ತೀವಿ ಸರ್, ಅದೇ ಒಂದು ಮಹಾನ್ ಸ್ಟೇಟ್ಮೆಂಟು. ಸಾಧನಾ ಸಮಾವೇಶ ಅದೇ ಒಂದು ಸ್ಟೇಟ್ಮೆಂಟ್. 2.5 ವರ್ಷಗಳ ಸಾಧನೆ ಬಗ್ಗೆ ಮಾತಾಡ್ತೀವಿ ಅಂತಾರೆ. ಇದು ಸಾಧನೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. 2.5 ವರ್ಷಗಳ ಸಾಧನೆ ಬಗ್ಗೆ ಮಾತಾಡ್ತಾರೆ. ಹೌದು ಸರ್, ಒಳ್ಳೇದು. ಸಾಧನೆ ಏನ್ ಮಾಡಿದ್ದೀವಿ ಅಂತ ಹೇಳ್ತಾ ಜನರ ಮುಂದೆ ಹೇಳ್ಬೇಕಾಗತ್ತೆ. 14 ಸೈಟ್ ವಾಪಸ್ ಕೊಟ್ವಿ, 89 ಕೋಟಿ ಹಗರಣ ಮಾಡಿದ್ವಿ, ಎಲ್ಲಾ ಪ್ರೈಸಸ್ಗಳು ಜಾಸ್ತಿ ಬೆಲೆ ಏರಿಕೆ ಮಾಡಿದ್ವಿ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ವಿ, ಬೆಂಗಳೂರನ್ನು ಹೊಡೆದು 5 ಮಾಡಿದ್ವಿ, ಗುಂಡಿ ಮುಚ್ಚಕ್ಕಾಗ್ಲಿಲ್ಲ. ದೊಡ್ಡ ಸಾಧನೆಗಳು ದೊಡ್ಡ ಪಟ್ಟಿ ಇದೆ ಸರ್, ಅದಲ್ಲಿ ದೊಡ್ಡ ಪಟ್ಟಿ ಇದೆ. ಪಾಪ ಹೇಳ್ಬೇಕಾಗುತ್ತೆ ಜನಕ್ಕೆ. ಅವ್ರಿಗೆ ಅದಲ್ಲಿ ಜನ ಬಂದು ಪತ್ರ ಬರೆದಿದ್ದಾರೆ, ನಿಮ್ ಕೈಯಲ್ಲಿ ತೆರಿಗೆ ನಮ್ಗೆ ವಸೂಲಿ ಮಾಡ್ತಾ ಇದ್ದೀರಾ, ತೆರಿಗೆ ಯಾಕೆ ಇದು ಮಾಡ್ತಾ ಇದ್ದೀರಾ, ನಿಮ್ಮ ಅಭಿವೃದ್ಧಿ ಮಾಡಕ್ ಆಗಿಲ್ಲ ಅಂದ್ರೆ ವಸೂಲಿ ಮಾಡಬೇಡಿ, ನಮ್ಮ ರಸ್ತೆಗಳನ್ನ ನಾವೇ ರಿಪೇರಿ ಮಾಡ್ಕೊಂತೀವಿ. ಇದೆಲ್ಲ ಸಾಧನೆ ಅಲ್ವಾ ಸರ್? ದೊಡ್ಡ ಸಾಧನೆಗಳ ಮೈಲಿಗಲ್ಲು. ಸಾಧನೆಗಳೆಲ್ಲ ನಿಲ್ಲುತ್ತವೆ ಅಂತ ಉಪಮುಖ್ಯಮಂತ್ರಿ ಅವಾಗವಾಗ ಹೇಳ್ತಾ ಇರ್ತಾರೆ. ಆ ಸಾಧನೆಗಳಲ್ಲಿ ಇದು ಒಂದು ಸಾಧನೆ ಮಾಡ್ಬೇಕು ಸರ್ ಅವರು. ಇಫ್ ಈಸ್ ಡೇರಿಂಗ್ ಅಂದ್ರೆ ಒಂದು ನೋಟಿಸ್ ಕೊಡಬೇಕಾಗುತ್ತೆ, ಡಿಸಿಪ್ಲಿನರಿ ಆಕ್ಷನ್ಸ್ ಯತೀಂದ್ರಗೆ. ಆರ್ ಯು ಬಿಯಾಂಡ್ ದ ಲೀಡರ್ಶಿಪ್ ವಿತ್ ಇನ್ ದ ಪಾರ್ಟಿ ಫ್ರೇಮ್, ವಿತ್ ಇನ್ ಬಿಯಾಂಡ್ ದ ಗವರ್ಮೆಂಟ್ ಅಂತ ಕೊಟ್ಟಾಗ ಅದು ಒಂದು ಸಾಧನೆ ಆಗುತ್ತೆ. KPCC ಪ್ರೆಸಿಡೆಂಟ್ ಆಗಿ ಇದುವರೆಗೂ ಮಾಡಿದ್ದಲ್ಲ, ಇವಾಗ ಮಾಡಿದ್ರು ಅವರು. ಅವರೊಂದು ಸ್ಟ್ರಿಕ್ಟ್ ಆಗಿ ಅವ್ರ ಪಾರ್ಟಿ ನಡೆಸಿದ್ರು ಅಂತ ಇರುತ್ತೆ, ಪಾರ್ಟಿ ಅವ್ರ ಕೈ ಕೆಳಗಡೆ ಇದೆ ಅಂತ ಕಾಣುತ್ತೆ. ಇಲ್ಲ ಅಂದ್ರೆ ಅವ್ರ ಪಾರ್ಟಿ ಯತೀಂದ್ರ ಕೈ ಕೆಳಗಡೆ ಇದೆಯಾ ಅಂತ ಜನರಿಗೂ ಗುಮಾನಿ ಆಗಿದೆ. ವಿರೋಧ ಪಕ್ಷವಾಗಿ ನಾವು ಅದಕ್ಕೆ ಪ್ರಶ್ನೆ ಮಾಡ್ತೀವಿ ಸರ್. DK ಅವರು ಒಂದು ವೇಳೆ CM ಆಗ್ಬಿಟ್ರೆ ಏನಾಗ್ಬೋದು BJP ಅವ್ರಿಗೆ? ನಾವು ಪದೇ ಹೇಳ್ತಾ ಇರ್ತೀವಿ, ಯಾರು ಬೇಕಾದ್ರೂ CM ಆಗ್ಲಿ. ನಾವು ಹೇಳ್ತಾ ಇರೋದು ರಾಜ್ಯದ ಬಗ್ಗೆ ಗಮನ ಕೊಡಿ. ಸರ್ ಅವ್ರ ಹೈಕಮಾಂಡ್ ಬಂದು ಹೇಳ್ಬೋದಲ್ಲ ಸರ್, ಪಾಪ ಇಷ್ಟೊಂದು ಪಾಪ ಇವರು ಸಾರಿಸ್ತಾ ಇದ್ದಾರೆ, ತಿಪ್ಪೆ ಸಾರಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇದೀವಿ, ಬೇಡ ಸರ್ ತಿಪ್ಪೆ ಸಾರಿಸೋದು ಬೇಡ, ನಿಮ್ಮ ಹೈಕಮಾಂಡ್ ಕರೆಸ್ಬಿಡಿ, ಸುರ್ಜೇವಾಲನ್ ಕರೆಸ್ಬಿಡಿ, ವೇಣುಗೋಪಾಲ್ ಕರೆಸ್ಬಿಡಿ, ಒಂದ್ ಮಾತು ರಾಜ್ಯದ ಜನರ ಮುಂದೆ, ರಾಷ್ಟ್ರದ ಜನರ ಮುಂದೆ ಹೇಳ್ಬಿಡಿ 5 ವರ್ಷ ಅಂತ ಅಂದ್ಬಿಟ್ಟು. ನಾವು ಮಾತಾಡಲ್ಲ ಅದ್ರ ಬಗ್ಗೆ, ನಾವಂತೂ ಮಾತಾಡೇ ಇಲ್ಲ. ನಾವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ, ರಾಜ್ಯದ ಬಗ್ಗೆ ಮಾತಾಡ್ತೀವಿ. ಮಾತಾಡ್ಸೋದು ಸಬ್ಜೆಕ್ಟ್ ತೆಗಿಯೋದು ನೀವು, ಅದಕ್ಕೆ ಉತ್ತರನೂ ಕೊಡಕ್ ಆಗದೆ ತಿಪ್ಪೆ ಸಾರಿಸ್ತಾ ಇರ್ತೀರಾ. ಆದ್ರೆ ಇನ್ನೊಬ್ರು ಬಂದು ಅದ್ರ ಮೇಲೆ ರಂಗೋಲಿ ಬಿಡ್ತಾ ಇರ್ತಾರೆ. ನಾವೇನ್ ಮಾಡ್ಬೇಕು? ಈಗ ನಂದನ್, ಈಗ ನಿಮ್ಮ ಪಾರ್ಟಿನಲ್ಲಿ ಈ ಥರದ್ದು ಯಾರಾದರೂ ಹೇಳಿಕೆ ಕೊಟ್ಬಿಟ್ಟಾಗ ಬೇರೆ ನಾಯಕರುಗಳು ಇದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗದೆ, ಇದನ್ನು ವಿರೋಧ ಮಾಡೋಕ್ಕೂ ಆಗದೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಅಡಕತ್ತಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ ನೀವೆಲ್ಲರೂ? ಏನು ಹೇಳೋದು? ಈ ಕಡೆ CM ಮಗ, ಈ ಕಡೆ DK ಶಿವಕುಮಾರ್ ಅವರು ಈ ಥರ ಹೇಳಿಬಿಟ್ಟಿದ್ದಾರೆ, ಪಾರ್ಟಿ ಈ ಥರದ್ದೇನು ನಮಗೆ ಇದು ಮಾಡಿಲ್ಲ, ಒಂದು ಒತ್ತಡಕ್ಕೆ ಸಿಕ್ಕಾಕೋತೀರಾ ನೀವೆಲ್ಲ ಅಂತ. ಯಾರೇ ನಾಯಕರಾಗಲಿ, ಬೇರೆ ಶಾಸಕರಾದರೂ ಇದೇ ಪ್ರಶ್ನೆ. ನೋಡಿ, ಯಾವ ಒತ್ತಡನೂ ಇಲ್ಲ.
ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಖರ್ಗೆ ಅವರು ಹೇಳಿದ್ದಾರೆ, ವೇಣುಗೋಪಾಲ್ ಅವರು ಹೇಳಿದ್ದಾರೆ, ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತೆ ಯಾರಿಗೆ ಯಾವಾಗ ಏನು ಹುದ್ದೆ ಕೊಡಬೇಕು ಅಂತ. ಯಾರು ಅದ್ರ ಬಗ್ಗೆ ಮಾತಾಡುವ ಅಗತ್ಯ ಇಲ್ಲ, ನಿಮಗೆ ಆ ಅಧಿಕಾರನೂ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು 5 ವರ್ಷಗಳ ಅವಧಿಗೆ ಒಂದು ವೇಳೆ ಮುಂದುವರೆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಸಿದ್ದರಾಮಯ್ಯನವರದೇ ಅದ್ಭುತ ಪಾತ್ರ, ಏಕಮೇವ ದ್ವಿತೀಯ ಪಾತ್ರ ಅವರೊಬ್ಬರದೇ ಇರೋದು ಅನ್ನೋ ಮೆಸೇಜ್ ಇದು. ನೋಡಿ ಅದು ಅಲ್ಲ, ನೋಡಿ ಡಿ ಕೆ ಶಿವಕುಮಾರ್ ರೋಲ್ ಇಲ್ಲ. ನೋಡಿ, ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಅಸಾಮಾನ್ಯವಾಗಿದೆ. ಅವರ ಕೊಡುಗೆ ಹೇಳುತ್ತಿರೋದು ನೋಡಿ, 45 ವರ್ಷದಿಂದ NSUI ಯೂತ್ ಕಾಂಗ್ರೆಸ್ಸು, ಬ್ಲಾಕ್ ಪ್ರೆಸಿಡೆಂಟು ಅಲ್ಲ, ಕರೆಕ್ಟ್, ಅಲ್ಲ, ಅವರ ಸಾಧನೆ ತುಂಬ ಇದೆ, ಕೊಡುಗೆ ತುಂಬ ಇದೆ. ಹಾಗಾಗಿ ಅವರಿಗೆ ಯಾವಾಗ ಏನು ಸ್ಥಾನಮಾನ ಕೊಡಬೇಕೋ ಅದನ್ನ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತೆ. ಎಸ್, ಅವರು ಡಿ ಕೆ ಶಿವಕುಮಾರ್ ಅವರು ಅರ್ಹರು ಏನಪ್ಪ CM ಹುದ್ದೆಗೆ, ಅದನ್ನೇ ಅವರು ಹೇಳಿದ್ದಾರೆ. ಪಕ್ಷ ಯಾವಾಗ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧ ಅಪ್ಪ. ಬಟ್ ಇವಾಗ ನಾನು ಉಪಮುಖ್ಯಮಂತ್ರಿ, ಪಕ್ಷದ ಅಧ್ಯಕ್ಷ, ಅವರೇನು ಪಕ್ಷಕ್ಕೆ ಕೊಡುಗೆ ಕೊಟ್ಟಿಲ್ಲ, ಪಕ್ಷಕ್ಕೆ ಏನು ಮಾಡಿಲ್ಲ. ಡಜನ್ ಜನ ಇದ್ದಾರೆ ಕಶ್ಯಪ್ ಅವರೇ, ಈ ಥರದ್ದು ಟವಲ್ ಹಾಕ್ಕೊಂಡು ಪ್ರತಿ 6 ತಿಂಗಳಿಗೆ ಒಂದು ಸಫಾರಿ ಹೊಲಿಸ್ಕೋತಾರೆ, ಕೆಲವರು ಒಳ್ಳೊಳ್ಳೆ ಬ್ಲೇಸರ್ ಹೊಲಿಸ್ಕೋತಾರೆ, ಡ್ರೆಸ್ ರೆಡಿ ಮಾಡ್ಕೊಂಡ್ಬಿಡ್ತಾರೆ, ಪ್ರಮಾಣ ವಚನ ರೆಡಿ ಮಾಡ್ಕೊಳ್ಳೋರು ಇದ್ದಾರೆ. 12 ಜನ ಇದ್ದಾರೆ, 16 ಜನ ಬೇಕಾದ್ರೆ ಪಟ್ಟಿ ಮಾಡಬಲ್ಲೆ ನಾನು. 16 ಜನ ಇದ್ದು ಪ್ರತಿ ಸರಿ ಟೈಲರ್ ಹತ್ರ ಹೋಗೋದು, ರೆಡಿ ಮಾಡೋ ಅನ್ನೋದು ಮತ್ತೆ ನಿರಾಸೆ ಅವ್ರಿಗೆ. ನೋಡಿ, ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಲ್ಲಿ ಇರೋದು ಆ ಥರ. ನೋಡಿ, ಕಾಂಗ್ರೆಸ್ ಪಕ್ಷ ಒಂದು ಸಮುದ್ರ. ನೋಡಿ, ಇವಾಗ BJPಯಲ್ಲಿ ಒಂದು ಉದಾಹರಣೆ ಕೊಡ್ತೀರಿ. ಯಡಿಯೂರಪ್ಪ ಆದ್ಮೇಲೆ 3 ಜನನ್ನ ಮುಖ್ಯಮಂತ್ರಿ ಮಾಡಿದ್ರು. ಅವ್ರಿಗೆ ಏನಾರ ಒಂದು ಒಳ್ಳೆ ಒಂದು ಸರ್ಕಾರ ನೀಡಕ್ಕಾಗ್ಲಿಲ್ಲ. ಅಲ್ಲಿ ಎಲ್ಲಾರು ಒಂದ್ ನಿಮಿಷ ಆಮೇಲೆ ನೀವು ಮಾತಾಡಿ. ಆಮೇಲಿಂದ ಇವರು ಎಲ್ಲಾ ನಾಯಕರನ್ನು ಬೇರೆ ಪಕ್ಷದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಆಪರೇಷನ್ ಕಮಲದ ಮೂಲಕ. ಒಂದ್ ನಿಮಿಷ ಎಲ್ಲಾ ಪಕ್ಷದ ನಾಯಕರು ನೋಡಿ, ಎಲ್ಲಾ ಪಕ್ಷದ ನಾಯಕರು, ಇಬ್ರಾಹಿಂ ಅವರು ಒಂದು 2009 10 ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆಪರೇಷನ್ ಕಮಲದಾಗ. ಹೇಳ್ಬೇಕು ಹೇಳ್ಬಾರ್ದೋ ಗೊತ್ತಿಲ್ಲ, ಅವ್ರು ಹುಡ್ಸಕ್ಕಾಗಲ್ಲ, ಬರೀ ನಾವು ಹುಡ್ಸಿದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಇಬ್ರಾಹಿಂ ಅವ್ರು ಹೇಳಿದ್ರು. ಇದೇ ಸ್ಟೇಟ್ಮೆಂಟ್ ಒಂದು ಸಭೆಯಲ್ಲಿ ಹೇಳಿದ್ರು. ಆದ್ರೆ ಬರೀ ಇವರ ಪಕ್ಷದಲ್ಲಿರೋರಿಗೆ ಯಾವ ಸ್ಥಾನಮಾನ ಕೊಟ್ಟು ಮುಖ್ಯಮಂತ್ರಿ ಹುದ್ದೆ ಮಾಡಲ್ಲ. ಮಾಡಿದ್ರು ಅವರು ಒಂದು ಚಾಲೆಂಜ್ ಆಗಿ ಒಂದು ಪಕ್ಷಕ್ಕೆ, ಒಂದು ರಾಜ್ಯಕ್ಕೆ ಒಂದು ಒಳ್ಳೆ ರೀತಿ ಅಧಿಕಾರ, ಇದು ಆಡಳಿತ ನೀಡಿಲ್ಲ, ಫೇಲ್ಯೂರ್ ಆಗಿದ್ದಾರೆ. ನಮ್ಮ ಪಕ್ಷದಲ್ಲಿ ಸಮುದ್ರ, ಇಂಥ ನಾಯಕರು 100 ಜನ ಹುಟ್ಟಾಕಿದೀವಿ ನಾವು ಅನ್ನೋ ಒಂದು ಹುದ್ದೆ ಡಿಬೇಟ್ ಬಂದಾಗ ಇದು ಸರ್ ಏನಾಗುತ್ತೆ ನಿಮಗೆ ನೋಡಿ. ಎಂತ ವಿಚಾರ ಅಂತ ಹೇಳಿದ್ರೆ, ಬೊಮ್ಮಾಯಿ ಅವರು CM ಆಗಿದ್ರು, ಸದಾನಂದ ಗೌಡರು CM ಆಗಿದ್ರು, ಶೆಟ್ಟರ್ ಅವರು CM ಆಗಿದ್ರು, ಯಡಿಯೂರಪ್ಪನವರು CM ಆಗಿದ್ರು, ನಿಜ ಅಲ್ವಾ? ಸೊ ಇಷ್ಟು ಜನ CM ಆಗಿದ್ದ ಮೇಲೂ ಕೂಡ ಇವತ್ತಿಗೆ ಆಫ್ಟರ್ ಯಡಿಯೂರಪ್ಪನವರು ಅಂತ ಬಂದಾಗ CM ಹುದ್ದೆಯನ್ನು ಅನುಭವಿಸಿದಂಥ ಯಾವ ವ್ಯಕ್ತಿಯೂ ಕೂಡ ಪಕ್ಷದ ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾನು ಮುನ್ನಡೆಸ್ತಾ ಇದ್ದೀನಿ, ನಾನು ಇಲ್ಲಿದ್ದೀನಿ, ಇಂಥ ಆಳ್ವಿಕೆ ಕೊಟ್ಟಿದ್ದೆ ನಾನು, ನನ್ನ ಹಿಂದೆ ಜನ ಬರ್ತಾರೆ, ಅದೇನು ಇಲ್ವಲ್ಲ ನಿಮ್ಮಲ್ಲಿ? ಯಾಕೆ ಆ ಥರದ್ದು 100 ಜನ ಇದ್ದಾರೆ ಸರ್ ಅಲ್ಲಿ, ಕಾರ್ಯಕರ್ತರು ಇರುವಂತದ್ದು. ಆ ಹುದ್ದೆಗೆ ಅರ್ಹರಾಗಿರೋರು 100 ಜನ. ಸ್ಟೇಡಿಯಂ ಅಲ್ಲಿ ಎಷ್ಟೊಂದು ಜನ ಇರ್ತಾರ್ರಿ, ಆಡಕ್ ಬರೋದು ಹೇಳ್ರಿ, ಆಡಕ್ ಬರೋರು ಯಾರು? ಒಳ್ಳೆ ಕಥೆ ಇದೆ. ಆಡಕ್ ಬರೋರ್ಗೆ ಹೇಳ್ತಾ ಇರುವಂತದ್ದು, ಆಡಕ್ ಬರೋರೇ ಪಕ್ಷದಲ್ಲಿ ಇರುವಂತದ್ದು, ಕಾರ್ಯಕರ್ತರು. ಯಾಕೆ ಯಾರು ಇಲ್ಲ? ಇಷ್ಟು ಎಲ್ಲ ಮುಖ್ಯಮಂತ್ರಿ ಹುದ್ದೆ ಅನುಭವಿಸಿರೋರು, ನಿಜ ಅಲ್ವಾ? ಯಡಿಯೂರಪ್ಪನವ್ರನ್ನ ಚೇಂಜ್ ಮಾಡೋದಿದ್ದು ನಿಮ್ದೇ ಪಾರ್ಟಿ, ನಿಮ್ದೇ ಹೈಕಮಾಂಡು. ಸದಾನಂದ ಗೌಡರು ಮಾಡಿದ್ದು ನಿಮ್ದೇ ಹೈಕಮಾಂಡು, ಶೆಟ್ಟರ್ ಮಾಡಿದ್ದು ನಿಮ್ದೇ ಹೈಕಮಾಂಡು, ಬೊಮ್ಮಾಯಿ ಅವ್ರನ್ನ ಮಾಡಿದ್ದು ನಿಮ್ದೇ ಹೈಕಮಾಂಡು. ಇಷ್ಟು ಹೈಕಮಾಂಡ್ಗಳು ಈ ಥರ ಎಲ್ಲ ಮಾಡಿದ ಮೇಲೆ ಈ ಪಾರ್ಟಿ ಇವತ್ತು ನನಗೆ ಇಂಥ ಲೀಡರ್ ಇದ್ದಾನಪ್ಪ, ಚಾರ್ಮಿಂಗ್ ಲೀಡರು, ಇವರೇನೋ ಮುಂದುವರಿಸ್ತಾರೆ, ಮುಖ್ಯಮಂತ್ರಿ ಹುದ್ದೆ ಅನುಭವಿಸಿದ್ದಾರೆ, ಒಬ್ಬರು ಆಚೆನೆ ಕಾಣಿಸ್ಕೊಳ್ಳಲ್ವಲ್ರಿ? ಯಾಕ್ರಿ ಇದು? ಸೊ ಹೊಸ ನಾಯಕತ್ವಕ್ಕೂ ಕೊಡ್ಬೇಕಲ್ವ ಸರ್? ಹೊಸ ನಾಯಕತ್ವಕ್ಕೂ ಕೊಡ್ಬೇಕಲ್ವ ಸರ್ ಅಲ್ಲಿ? ಸೆಕೆಂಡ್ ಲೀಡರ್ಸ್, ಸೆಕೆಂಡ್ ಲೆವೆಲ್, ಥರ್ಡ್ ಕೊಡ್ಬೇಕಲ್ವ ಸರ್ ಅಲ್ಲಿ? ಸೊ ಆ ಥರ ಲೀಡರ್ಶಿಪ್ ಚೇಂಜಸ್ ಆಗ್ತಾ ಇದೆ. ಆ ಥರ ಲೀಡರ್ಶಿಪ್ಸ್ ಇವಾಗ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ, ವಿರೋಧ ಪಕ್ಷದ ನಾಯಕರು ಕೊಟ್ಟಿದ್ದಾರೆ. ಇಟ್ ಗೋಸ್ ಆನ್ ಸರ್. CM ಕ್ಯಾಂಡಿಡೇಟ್ ವಿಜಯೇಂದ್ರನ, ಅಶೋಕ, ಯಾರು ಲೀಡರ್ ಇರೋದು? ಯಾವ ತರ ಅದು ಜನ ತೀರ್ಮಾನ ಮಾಡ್ತಾರೆ ಸರ್. ಪಕ್ಷ ಬಿಹಾರದಲ್ಲೂ ಇವತ್ತು ಅದೇ ಅವ್ರು ಹೇಳಿರೋದು, ನಮ್ಮ ಕಡೆಯಿಂದ ತೇಜಸ್ವಿ ಯಾದವ್, ನಿಮ್ಮ ಕಡೆಯಿಂದ ಯಾರು ಹೇಳ್ರಿ ಅಂತ ಸವಾಲ್ ಹಾಕಿರೋದು ಅದೇ ಘಟಬಂಧನ. ಸರ್ ನಾವು ಲಾಸ್ಟ್ 25-30 ವರ್ಷದಿಂದ ಏನು JDU ಜೊತೆಗಿದ್ದೀವಿ, ನಾವು ಕಮ್ಮಿ ಸ್ಥಾನ ಬಂದರೂ ಕೂಡ ಒಂದು ಏನಂತಾರೆ ಕೋಲಿಷನ್ ಧರ್ಮದಲ್ಲಿ ನಿತೀಶ್ ಕುಮಾರ್ ಅವ್ರನ್ನೇ ನಾವು ಇದು ಮಾಡಿದಂತದ್ದು. ಸೊ ಈಗಲೂ ಅದೇ ಪಾರ್ಟಿ ಹೇಳಿಲ್ವಲ್ಲ ಅಂತ ಕೇಳ್ತಿರೋದು ನಾನು, ಪಾರ್ಟಿ ಆ ಥರ ಸ್ಟ್ರಾಂಗ್ ಆಗಿ ಮಾತಾಡಿಲ್ವಲ್ಲ ಅಂತ. ಸರ್ ಇಷ್ಟೊಂದು ವೋಟ್ ಚೋರಿ ಎಲ್ಲ ಮಾತಾಡಿದ್ರಲ್ಲ ಸರ್ ಬಿಹಾರ್ ಅವರು, ಪಾಪ ಸೀಟ್ಗೆ 11 ಸೀಟ್ಗೆ ಯಾವ ರೀತಿ ಕಿತ್ತಾಡ್ತಾ ಇದಾರೆ ಅಂತ ತಾವೇ ನೋಡ್ತಾ ಇದ್ದೀರಾ ಸರ್. ಅದಲ್ಲಿ ಅವ್ರ ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ ಅಂತ. ಅದು ಗಠಬಂಧನ್ ಯಾವ್ದು, ಮಹಾಗಠಬಂಧನ ಇಲ್ಲ ತೋಡೋ ಗಠಬಂಧನ, ನೀವೇ ಯೋಚನೆ ಮಾಡ್ಬೇಕಾಗತ್ತೆ ಸರ್. ಅವ್ರು ಬರೋವಂಥದ್ದು 4, ಬರುವಂಥದ್ದು 4. ಓದ್ಸತ್ತಿರೋ ಅಷ್ಟೇ, ಬರುವಂಥದ್ದೇ 4. ಕುಮಾರಸ್ವಾಮಿ ಅವರೇನು ನೆಕ್ಸ್ಟ್ ಎಲೆಕ್ಷನ್ ಅಲ್ಲೂ ನಿಮ್ಮ ಜೊತೆನೇನಾ ಅವರು? ಈಗ ಕ್ಯಾಂಡಿಡೇಟಾ ಸರ್? ಸರ್ ಇವತ್ತು NDA ಭಾಗ ಅವರು. ಇವತ್ತು ಅವರು
NDA ಭಾಗವಾಗೇ ಇರ್ತಾರೆ ಅಂತ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬರುವಂತ ಚುನಾವಣೆ ಆಗ್ಬೋದು, ಜಿಲ್ಲಾ ಪಂಚಾಯತಿ ಯಾವುದೇ ಚುನಾವಣೆಗಳಾಗ್ಬೋದು ಜೊತೆ ಬಿಜೆಪಿ ಅನಿವಾರ್ಯತೆನ ಇದು ಯಾರಿಗೆ ಜಾಸ್ತಿ ಅನಿವಾರ್ಯತೆ ಇರೋದು? ಇದು ರಾಷ್ಟ್ರಕ್ಕೆ ಅನಿವಾರ್ಯತೆ. ರಾಷ್ಟ್ರಕ್ಕೆ ಓಕೆ. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ರಾಷ್ಟ್ರದ ಅನಿವಾರ್ಯತೆ. ಸರ್ ಕೆಲವು ಸತಿ ಉಪಚುನಾವಣೆ ದಿಕ್ಸೂಚಿ ಅಂತ ಅಂದ್ಬಿಟ್ಟು ಚನ್ಪಂಡದ್ ಅಂತ ಹೇಳಿದ್ರು. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ದಿಕ್ಸೂಚಿ ಆಗಲ್ವಾ ಸರ್? ಓಕೆ, ದಿಕ್ಸೂಚಿ ಆಗಲ್ಲ. ಮೂರು ಸೋತಿರಿ ಅಂದ್ರು ನಂದನ್ನು. ಮೂರು ಸೋತ್ಬಿಟ್ರಿ. ಯಾಕೆ ಸೋತ್ಬಿಟ್ರಿ? ನಾವು ಕೆಟ್ಟ ಆಡಳಿತ ಕೊಟ್ಟಿದ್ದಿದ್ರೆ ರಸ್ತೆ ಗುಂಡಿ ಅದು ಇದೆಲ್ಲ ಕಥೆ ಹೇಳಿದ್ರಲ್ಲ ನೀವು. ಕೆಟ್ಟ ಆಡಳಿತ ಕೊಟ್ಟಿದ್ದೆ ಸೋತ್ಬಿಡ್ತಾ ಇದ್ರು ಜನ ನಮ್ಮನ್ನ ಅಂತ. ಸರ್ ಫಾಲ್ಸ್ ನರೇಟಿವ್ ಆಗಿ ಬಂದಿದಂತದ್ದು. PCM CM ಅದೆಲ್ಲ ಬಂದಿದಂತದ್ದು 2.5 ವರ್ಷ ಆಯ್ತು. ಕಮಿಷನ್ ಮೇಲೆ ಕಮಿಷನ್ ಇದ್ ಮಾಡಿದ್ರು. ಯಾವ್ದನ್ನ ಪ್ರೂವ್ ಮಾಡಿದ್ರು ಸರ್? ಅಲ್ಲಿ ಯಾವ್ದಾದ್ರು ಒಂದನ್ನ ಮಾಧ್ಯಮವಾಗ ಆಗ್ಬೋದು, ಅವ್ರಾಗ್ಬೋದು, ಇಷ್ಟೆಲ್ಲ ಇರ್ಬಿದ್ರು ಕೂಡ ಯಾವ್ದು ಪ್ರೂವ್ ಮಾಡೋದು? ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು ಸರ್. ಅದನ್ನ 2027 ಡಿಸೆಂಬರ್ಗೆ ಇಟ್ಕೋಬಹುದು ಇವರು. ಆ ಫೈಲ್ಗಳು ತನಿಖೆ ಮಾಡ್ತಾ ಇದಾರಲ್ಲ, ಎಲೆಕ್ಷನ್ ಟೈಮ್ಗೆ ಆಗ್ತಾರೆ ಅವಾಗ. ಹಂಗೇನ್ರಿ ನಂದನ್ನದು ಆ ಥರ ಏನು ಪ್ಲಾನ್ ಇದೆಯಾ? ತನಿಖೆ ರಿಪೋರ್ಟ್ ಎಲ್ಲ 2027 ಡಿಸೆಂಬರ್ಗೂ ತಡೆ ಹಿಡಿಯಲಾಗಿದೆ. ಆಮೇಲೆ ಅಭೂತಪೂರ್ವವಾದ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬಿಡುಗಡೆ ಮಾಡಲಾಗುವುದು. 2028 ಎಲೆಕ್ಷನ್ಗೆ ಹೆಲ್ಪ್ ಆಗಲಿ ಅಂತ ಸಾಧನಾ ಸಮಾವೇಶ. ನೋಡಿ, ಯಾರು ಹಗರಣ ಮಾಡಿದಾರೋ 2 ರಿಪೋರ್ಟು ಕುನ್ನ ಆಯೋಗ ಸಬ್ಮಿಟ್ ಮಾಡಿದೆ. ಅವರಿಗೆ SITನೂ ಫಾರ್ಮ್ ಮಾಡಿದೆ. ಅಧಿಕಾರ ಹಂತದಲ್ಲಿ 4 ಜನನ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಯಾವುದೇ ಸಚಿವರಾಗಿರಲಿ, ಯಾವುದೇ ನಾಯಕರಾಗಿರಲಿ ಹಸ್ತಕ್ಷೇಪ ಇದ್ದರೆ ಮುಲಾಜಿಲ್ಲದೆ ನಾವು ಕ್ರಮ ತಗೋತೀವಿ. ಓಕೆ, ಕ್ರಮಗಳಾಗುತ್ತೆ ಅಂತ ಹೇಳಿ. ಬಟ್ ಈಗ ಅದೇನು ಕ್ರಮಗಳಿಲ್ಲ. ಈಗ ಮಧ್ಯದಲ್ಲಿ ನೋಡಿ, ಯಾವ್ಯಾವ ಹಂತದಲ್ಲಿ ಇದು ಅಧಿಕಾರಿಗಳು ಏನೇನು ಮಾಡಿದಾರೋ ಹಗರಣಗಳನ್ನ ಅವರೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ. ಬಿಜೆಪಿ ಕೆಲವರು ಮೃದು ಕಾಂಗ್ರೆಸ್ ಧೋರಣೆ ಇರೋರು ಇದ್ದಾರೆ. ಕಾಂಗ್ರೆಸ್ ಕೆಲವು ಮೃದು ಬಿಜೆಪಿ ಧೋರಣೆಗಳು. ಬೇಕಾಯ್ತಾರ್ರಿ ಇವತ್ತೆಲ್ಲ ಯಾಕೆ ಸುಮ್ಮನೆ ನೋಡಿ ಜಾಸ್ತಿ ಕೆಮ್ಮದಾಗ ಅವಾಗ ಒಂದು ಇದು ಕುನ್ನಾ ವರದಿ 3ನೇ ಹಂತದ ಬಂದಿದೆ ನಮಗೆ, ಬಂದಿದ ತಕ್ಷಣ ಅವರೆಲ್ಲ ಬಾಯಿ ಮುಚ್ಚಬೇಕು. ದೇವರಾಜ ಟ್ರಕ್ ಟರ್ಮಿನಲ್ ಅಲ್ಲೇ ವೀರಯ್ಯನವರು 2 ಕೋಟಿ ರೂಪಾಯಿ ದುಡ್ಡು ಇಸ್ಕೊಂಡಿದ್ರು, ಕಿಕ್ ಬ್ಯಾಕ್ ಇಸ್ಕೊಂಡಿದ್ರು, ಉಳ್ಳಾಳದಲ್ಲಿ ಮನೆ ಕಟ್ಕೊಂಡಿದ್ರು. ಅವ್ರಿಗೆ ಚಾರ್ಜ್ ಶೀಟ್ ಹಾಕ್ಬಿಟ್ಟು SIT ಫಾರ್ಮ್ ಮಾಡ್ಬಿಟ್ಟು ಅರೆಸ್ಟ್ ಮಾಡ್ಬಿಟ್ಟು ಒಂದು ಸಜೆ ಆಗಿರಲಿಲ್ಲ. ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗಿರ್ಲಿಲ್ಲ. ನಾವೇನು ಅದನ್ನೇನು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೇ ಇಲ್ವಾ? ನಿರಪರಾಧಿ ಅಂತ ನೋಡಿ, ಕೋರ್ಟಲ್ಲಿ ಏನಾಗಿದೆ ಅದಕ್ಕೆ ನಾವು ಅದೇ ವಿಚಾರದಲ್ಲಿ ನೋಡಿ ತಡೆ ಹಿಡಿದಿದ್ದಾರೆ. ಇನ್ನೂ ಕೋರ್ಟಿನಲ್ಲಿ ಅದು ಇದೇನಪ್ಪ ಬಾಕಿ. ಕಿಯೋನಿಕ್ಸ್ ಹಗರಣ ಅಂದ್ರಿ, ಆ ಹಗರಣ ಅಂದ್ಬಿಟ್ರಿ, ಕೋವಿಡ್ ಹಗರಣ ಅಂದ್ಬಿಟ್ರಿ, ಎಲ್ಲಾನು ನೋಡಿ ಎಲ್ಲಾನು ಆಯೋಗದಲ್ಲಿ ತನಿಖೆ ನಡೀತಾ ಇದೆ. ಅಧಿಕಾರಿ ಹಂತದಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡಿದ್ದಾರೆ. ಯಾವುದೇ ನಾಯಕರು ಹಸ್ತಕ್ಷೇಪ. ಇದು ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಇದೆಲ್ಲ ನಿಮ್ದು ಇವ್ರದೆಲ್ಲ? ನೀವು ಇದ್ದಾಗ ಇವ್ರದ್ದು ದೊಡ್ಡ ಹಗರಣಗಳು ಅಂತ ನೀವೇ ಯಾವ್ದು ಹೇಳಿಯಲ್ಲ. ಅದೇ ಪಾಪ ಇವ್ರನ್ನ ತಿಹಾರ್ ಜೈಲ್ಗೆ ಒಂದು ಹಾಕ್ಬಿಟ್ಟು ಸ್ವಲ್ಪ ಟ್ರೈ ಮಾಡಿದ್ರಿ ಅಂತ ಕಾಣ್ತಾ ಅವ್ರು ಹೇಳಿದ್ರಲ್ಲ. ಜೈಲ್ ಆರಿಸ್ಕೋತಿಯಾ DCM ಆರಿಸ್ಕೋತಿಯಾ ಅಂತ ಹೇಳಿದ್ರು. ನಾನು ಪಕ್ಷನಿಷ್ಠೆಯಿಂದ ನಾನು ಜೈಲ್ನೇ ಆರಿಸ್ಕೊಂಡೆ ಅಂತ ಹೇಳಿದ್ರು. ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟಿಗೆ ಬಂದ್ಬಿಡು ಅಂತ ಆಧಾರ ಕೊಡಬೇಕಲ್ಲ ಸರ್. ಸುಮ್ಮನೆ ಆದಿ ಬೀದಿಲಿ ಹೋಗಿ ಅಲ್ಲ ನೀವೆಲ್ಲ ಈಗ ದೇಶ ಬಿಟ್ಟು ಹೋಗಿರೋರಿಗೆ ಲೋನ್ ಅದು ತಗೊಂಡು ದೇಶ ಬಿಟ್ಟು ಹೋಗಿದ್ರು ಅಂದಾಗ ಎಲ್ಲ ವಾಪಸ್ ತಂದ್ಬಿಡ್ತೀವಿ ಅಂದ್ರಿ. ಈಗ ದೇಶ ಬಿಟ್ಟು ಯಾರ್ಯಾರು ಈ ಥರ ಸಾಲ ಮಾಡಿಕೊಂಡು ಹಗರಣ ಮಾಡಿದ್ರು ಅವರೆಲ್ಲ ದೇಶ ಬಿಟ್ಟು ಹೋಗಿದೆ ನಿಮ್ಮ ಅಧಿಕಾರಕ್ಕೆ ಬಂದಮೇಲೆ ನಿಮ್ಮ ಪಾರ್ಟಿಗೆ ಜಾಯ್ನ್ ಆಗ್ಬಿಟ್ರು ಅವರು ಸ್ಟ್ರೈಟ್ ಅವೇ. ಸರ್ ಈಗ ಬ್ಯಾಂಕ್ಗೆ ಮೋಸ ಮಾಡಿ ಹೋದವ್ರದ್ದು ದೊಡ್ಡ ಲಿಸ್ಟ್ ಅದೇ ತರ ಭ್ರಷ್ಟಾಚಾರ ರೀಕಲೆಕ್ಟ್ ಮಾಡಿರುವಂತದ್ದು ಪಾರ್ಟಿಗೆ ಬಂದು ಜಾಯ್ನ್ ಆದ್ರು ಅಂದ್ರೆ ಕೋರ್ಟ್ CBI ಕೋರ್ಟ್ ಆಗ್ಬೋದು ಆಮ್ಸ್ಟರ್ಡಮ್ ನಲ್ಲಿ ಮೇಲ್ ಚೌಸ್ಕಿನ ಇಟ್ ಹ್ಯಾಸ್ ಟು ಬಿ ಎಕ್ಸ್ಟ್ರಾಡಿಟೆಡ್ ಅಂತ ಕೊಟ್ಬಿಟ್ಟಿರುವಂತದ್ದು ಅದಲ್ವಾ ಸರ್? ಅದ್ರಲ್ಲಿ ಮತ್ತೆ ದೇ ಹ್ಯಾವ್ ರಿಕವರ್ಡ್ ಅಂತ ಅಮೌಂಟ್ ವಾಟ್ ಎವರ್ ಅಮೌಂಟ್ ರಿಕವರ್ಡ್ ಆಗಿರುವಂತದ್ದು. ಈ ಕತೆ ಹೇಳಿ ಈ ನಾಟಕ ಆಡಿನ 11 ವರ್ಷ ಆಯ್ತು. ಕರ್ಕೊ ಬಂದ್ಬಿಡ್ತೀವಿ, ಕೋಳ ಹಾಕ್ಬಿಡ್ತೀವಿ, ಎಕ್ಸ್ಟ್ರಾಡಿಷನ್ ಟ್ರೀಟೀಸ್ ಜೈಲು, ಆರ್ಥರ್ ರೋಡ್ ಜೈಲು ಜನರ ಕೂತಿದೆ ಅವರಿಗೆ. ಜನರ ಪ್ರತಿಯೊಂದು ದುಡ್ಡನ್ನು ವಸೂಲು ಮಾಡಿದಾಗಿದೆಯಲ್ಲ ಸರ್? ಅಲ್ಲಿ ಜನರ ಪ್ರತಿಯೊಂದು ದುಡ್ಡು ವಸೂಲು ಮಾಡಿ ಆಗಿದೆಯಲ್ಲ ಸರ್? ಎಕ್ಸ್ಟ್ರಾಡಿಷನ್ ಟ್ರೀಟೀಸ್ ಇಂಟರ್ನ್ಯಾಷನಲ್ ಲೆವೆಲ್ಸ್ ಅಲ್ಲಿ ಆಗುವಂತದ್ದನ್ನ ಈ ರೈಡ್ ಮಾಡಿಸಿದ್ರಲ್ಲ ಅವರೆಲ್ಲ ದೇಶ ಬಿಡಬೇಕಾಗಿತ್ತು. ನಿಮ್ ಪಾರ್ಟಿ ಬಂದು ಜಾಯ್ನ್ ಆಗ್ಬಿಟ್ರಲ್ಲ. ಹೆಂಗಿದು ಕತೆ? ಯಾರು ಬಂದು ಜಾಯ್ನ್ ಆಗಿದ್ರು? ಎಲ್ಲರೂ ಕೂಡ ನಿಮ್ಮ ಹಿಮಂತ ಬಿಸ್ವಾ ಶರ್ಮಾ ಈ ತರ ದೊಡ್ಡ ಪಟ್ಟಿ ಕೊಡ್ತೀನಿ ಸರ್. ಅವ್ರ ಮೇಲೆ ಕೇಸ್ ವಾಪಸ್ ಆಗಿದೆ ಅಂತ ಎಲ್ಲಾದ್ರೂ ಇದೆಯಾ ಸರ್? ಅದಲ್ಲಿ ಯಾವ್ದು ಇಲ್ವಲ್ಲ ಸರ್? ಅಲ್ಲಿ ಆರೋಪ ಇವ್ರು ಹೇಳಿದ್ರು ಆರೋಪ ಅಂತ ಕೇಸ್ ವಾಪಸ್ ಯಾವ್ದು ಇಲ್ವಲ್ಲ ಸರ್? ಅದಲ್ಲಿ ಸರಿ ಇಲ್ಲಿ ಇದೆ, ಬೇಕಾದಾಗ ಬಳಸ್ಕೊತೀವಿ ನಾವು. ನಾನು ಅವ್ರಿಗೆ ಕೇಳಿದ್ವಿ, ಅವ್ರು ಮಾಡೋದಾದ್ರೆ ನೀವು ಮಾಡೋದಾದ್ರೆ ಚಾಲೆಂಜ್ ಮಾಡ್ತೀನಿ ಸರ್. ನೀವೇನ್ ಕ್ರಮ ಕೈಗೊಳ್ತೀರಂತೀರೋ ಏನ್ ಇದ್ ಮಾಡಿರ್ತೀರೋ ಧೈರ್ಯವಾಗಿ ಮಾಡಿ. ಅದಲ್ಲಿ ಧೈರ್ಯವಾಗಿ ಮಾಡಿ ತೋರಿಸ್ಬೇಕು. ಅದಲ್ಲಿ ಕ್ರಮನೂ ಇಲ್ಲ, ಕ್ರಾಂತಿನೂ ಇಲ್ಲ, ಬರೀ ತಿಪ್ಪೆ ಸಾರಿಸೋದು, ಘೋಷಣೆಗಳು ಆಗೋದು, ಅಡ್ವರ್ಟೈಸ್ಮೆಂಟ್ ಮಾಡೋದು. ಇದೇ ಕಾಂಗ್ರೆಸ್ ಸಾಧನೆ 2.5 ವರ್ಷದ್ದು. ಥ್ಯಾಂಕ್ ಯು ಯದುಕುಮಾರ್ ಗೌಡ್ರೆ, ಥ್ಯಾಂಕ್ ಯು ನಂದನ್ ಕಶ್ಯಪ್ ಅವರೇ. ಈ ಒಂದು ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ದಿನಗಳ ಕಾಲ ಕಾಯಬೇಕಾಗುತ್ತೆ. ಯಾಕಂದರೆ ಬಿಹಾರದ್ದು 2 ಹಂತಗಳಲ್ಲಿ ಮತದಾನ ಇದೆ. ನವೆಂಬರ್ 14ಕ್ಕೆ ಅದರ ಮತ ಎಣಿಕೆ ಕೂಡ ಇರುತ್ತೆ. ಅದಾದಮೇಲೆ ಏನೋ ಮಹತ್ವದ ಘಟಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಮಹತ್ವದ್ದೇನು ಎನ್ನುವುದು ಕಾಂಗ್ರೆಸ್ನ ಬಂಡಾಯದ ರೂಪದಲ್ಲಿ ಕಾಣುತ್ತಾ, ಬಿಹಾರದ ರಿಸಲ್ಟ್ನ ಮೇಲೆ ರಾಜ್ಯದ ಭವಿಷ್ಯ ಅಡಗಿದೆಯಾ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.